ಓಂ ಶಾಂತಿ. ಶಿವ ಬಾಬಾ ತಿಳಿಸ್ತಾರೆ, ಮೀಟೆ ಬಚ್ಚೆ ಅಪ್ನೆ ಸ್ವೀಟ್ ಬಾಬಾಕೋ ಯಾದ್ ಕರೋ. ನಮ್ಮ ಮಧುರವಾಗಿರ್ತಕ್ಕಂಥ ತಂದೆಯನ್ನು ನೆನಪು ಮಾಡಿ. ತುಮ್ ಸತೋಪ್ರಧಾನ್ ದೇವತಾ ಬನ್ ಜಾಯಂಗೆ. ತಾವು ಸತೋಪ್ರಧಾನವಾಗಿರ್ತಕ್ಕಂಥ ದೇವತೆಗಳು ಆಗ್ಬಿಡ್ತೀರ. ಸಾರಾ ಮಾದಾರ್ ಯಾದಕಿ ಯಾತ್ರಾ ಪರೆ. ಇಡೀ ಒಂದು ಆಧಾರ ಇರೋವಂಥದ್ದು, ಎಲ್ಲಕ್ಕೂ ಆಧಾರ ಇರೋದು ಯೋಗ. ಪ್ರತಿಯೊಂದು ಕಾರ್ಯಗಳಾಗಬೇಕಾದ್ರೂ ಕೂಡ ಏನಾಗಬೇಕು? ಯೋಗ ಬೇಕು ಅಂತ. ಪ್ರಶ್ನೆ, ಜೈಸೆ ಬಾಬಾ ಕಿ ಕಶಿಶ್ ಬಚ್ಚೋಂ ಕೋ ಹೋತಿ ಹೈ, ವೈಸೆ ಕಿನ್ ಬಚ್ಚೋಂ ಕಿ ಕಶಿಶ್ ಸಬ್ಕೋ ಹೋತಿ ಹೈ. ಹೇಗೆ ಬಾಬಾರವ್ರ ಕಡೆ ಎಲ್ಲರೂ ಅಟ್ರಾಕ್ಟ್ ಆಗ್ತಾರೆ, ಅದೇ ರೀತಿ ಯಾವ ಮಕ್ಕಳ ಕಡೆಗೆ ಎಲ್ಲರೂ ಅಟ್ರಾಕ್ಟ್ ಆಗ್ತಾರೆ. ಪ್ರಶ್ನೆ ಅರ್ಥ ಆಯ್ತಲ್ಲ? ಹೇಗೆ ತಂದೆಯನ್ನು ಕಂಡ್ರೆ ಎಲ್ರಿಗೂ ಇಷ್ಟ, ಭಗವಂತನ ಕಂಡ್ರೆ ಎಲ್ರಿಗೂ ಇಷ್ಟ, ಅದೇ ರೀತಿ ಎಲ್ರಿಗೂ ನಾವು ಹೆಂಗೆ ಇಷ್ಟ ಆಗೋದು ಅಂತ ಬಾಬಾ ಹೇಳ್ತಿದ್ದಾರೆ. ಜೋ ಫೂಲ್ ಬನೆ ಹೇ ಜೈಸೆ ಛೋಟೆ ಬಚ್ಚೆ ಫೂಲ್ ಹೋತೇನ. ಯಾರು ಹೂ ಥರ ಜೀವನ ಮಾಡ್ತಾ ಇರ್ತಾರೆ, ಸಣ್ಣ ಮಕ್ಕಳು ಹೂ ಥರ ಇರ್ತಾರಲ್ವ, ಉನ್ನೇ ವಿಕಾರೋಂಕ ಪತಾ ಬಿ ನಹಿ, ಅವ್ರಿಗೆ ಯಾವುದೇ ಒಂದು ವಿಕಾರಗಳು ಇಲ್ಲವೇ ಇಲ್ಲ. ವಾ ಸಬ್ಕೋ ಕಶಿಶ್ ಕರ್ತಿರತ್ತೆ, ಅವ್ರೆಲ್ಲರಿಗೂ ಏನು ಮಾಡ್ತಾ ಇರ್ತಾರೆ? ಆಕರ್ಷಣೆ ಮಾಡ್ತಾ ಇರ್ತಾರೆ. ऐसा तुम बच्चे भी जब फूल अर्थात पवित्र बन जाएंगे तो सबका कशिश होगी. ಯಾವಾಗ ನೀವು ಸಂಪೂರ್ಣವಾಗಿ ಹೂ ಆಗೋಗ್ಬಿಡ್ತೀರಾ, ಆವಾಗ ಎಲ್ಲರಿಗೂ ನೀವೇನಾಗ್ತೀರಾ? ಪ್ರೀತಿ ಪಾತ್ರರು ಆಗ್ತೀರಾ. ತುಮಾರೇ ಮೇ ವಿಕಾರೋಂ ಕಾ ಕೋಯಿ ಕಾಂಟ ನಹಿ ಹೋನಾ ಚಹಿಯೆ. ನಿಮ್ಮಲ್ಲಿ ಯಾವುದೇ ಪ್ರಕಾರದ ವಿಕಾರಗಳ ಮುಳ್ಳುಗಳು ಇರಕೂಡ್ದು ಅಂತ ಬಾಬಾ ಹೇಳ್ತಾರೆ. ಓಂ ಶಾಂತಿ. ರೂಹಾನಿ ಬಚ್ಚೆ ಜಾನ್ತೆ ಹೇ ಕಿ ಯಾ ಪುರುಷೋತ್ತಮ ಸಂಗಮ್ ಯುಗ ಹೇ. ಆತ್ಮೀಕ ಮಕ್ಕಳು ತಿಳ್ಕೊಂಡಿದ್ದೀರಿ, ಈಗ ನಡೀತಾ ಇರೋವಂಥದ್ದು ಏನಾಗಿದೆ? ಪುರುಷೋತ್ತಮ ಸಂಗಮ ಯುಗ ಆಗಿದೆ. ಅಪನ ಭವಿಷ್ಯಕ ಪುರುಷೋತ್ತಮ ಮುಖ ದೇಖ್ತೆ ಹೋ. ನಿಮ್ಮ ಭವಿಷ್ಯದ ಪುರುಷೋತ್ತಮ ಚಹರೆಯನ್ನು ನೋಡ್ತೀರಾ. ಪುರುಷೋತ್ತಮ ಚೋಲ ದೇಖ್ತೆ ಹೋ. ನಿಮ್ಮದೇ ಪುರುಷೋತ್ತಮವಾಗಿರ್ತಕ್ಕಂಥ ಶರೀರವನ್ನು ನೀವು ಸತ್ಯುಗದ್ದು ಈಗಲೇ ನೋಡ್ತೀರಾ. ಫೀಲ್ ಕರ್ತೆ ಹೋ, ಅನುಭವನೂ ಮಾಡ್ತೀರಾ कि हम फिर नई दुनिया में सतयुग में ಲಕ್ಷ್ಮೀ ನಾರಾಯಣಕ್ಕೆ ವಂಶಾವಳಿ ಮೇ ಜಾಯಿಂಗೆ. ಅನುಭವನೂ ಮಾಡ್ತೀರಾ, ನಾವು ಭವಿಷ್ಯದಲ್ಲಿ ಹೋಗಿ ಲಕ್ಷ್ಮೀನಾರಾಯಣರ ವಂಶಾವಳಿಯಲ್ಲಿ ಹುಟ್ಟುತ್ತೇವೆ ಅನ್ನುವಂಥದ್ದನ್ನು ಮಾಡ್ತೀರಾ. ಅರ್ಥಾತ್ ಸುಖಧಾಮೆ ಜಾಯಿಂಗೆ, ಅಂದರೆ ಸುಖದ ಪ್ರಪಂಚದಲ್ಲಿ ನಾವು ಹೋಗ್ತೇವೆ. ಅಥವಾ ಪುರುಷೋತ್ತಮ ಬನೆಂಗೆ, ಅಥವಾ ಏನಾಗ್ತೀವಿ? ಪುರುಷೋತ್ತಮರು ಆಗ್ತೇವೆ. ಬೈಟೆ ಬೈಟೆ ಯಾ ವಿಚಾರ ಆತೆ ಹೇ. ಕೂತ್ಕೊಂಡಿದ್ದಂಗೆ ನಿಮಗೆ ವಿಚಾರ ಬರುತ್ತಾ? ಸ್ಟೂಡೆಂಟ್ ಜೋ ಪಡ್ತೆ ಹೇ ತೋ ಜೋ ದರ್ಜಾ ಪಡ್ತೆ ಹೇ ವಾ ಜರೂರ್ ಬುದ್ಧಿ ಮೇ ಹೋಗನ. ವಿದ್ಯಾರ್ಥಿಗಳು ಏನು ಓದ್ತಾರೆ, ಯಾವ ಒಂದು ದರ್ಜೆನಲ್ಲಿ ಓದ್ತಾರೆ, ಅದು ಅವಶ್ಯಕವಾಗಿ ಬುದ್ಧಿನಲ್ಲಿ ಇರುತ್ತಲ್ವ. ಮೈ ಬ್ಯಾರಿಸ್ಟರ್ ಯಾ ಫಲಾನ ಬನುಂಗ, ನಾನು ಬ್ಯಾರಿಸ್ಟರ್ ಆಗ್ತೇನೆ, ನಾನು ಇದಾಗ್ತೇನೆ ಅಂತ ಇರುತ್ತಲ್ವ. तो वैसे तुम भी जब यहाँ बैठते हो तो यह जानते हो हम विष्णु ಡೈನಾಸ್ಟಿ ಮೇ ಜಾಯಂಗೆ. ಇಲ್ಲಿ ಕೂಡ ನೀವು ಬಾಬಾ ಹೇಳ್ತಿದ್ದಾರೆ, ಕೂತ್ಕೊಂತೀರಾ, ಆಗ ನಿಮಗೆ ಗೊತ್ತಿದೆ ನಾವು ವಿಷ್ಣು ಕುಲದಲ್ಲಿ ಹೋಗ್ತೇವೆ ಭವಿಷ್ಯದಲ್ಲಿ. ವಿಷ್ಣುಕ್ಕೆ 2 ರೂಪ ಹೇ, ಲಕ್ಷ್ಮೀನಾರಾಯಣ ದೇವಿ ದೇವತಾ. ವಿಷ್ಣುವಿನ 2 ರೂಪ ಇದೆ, ಲಕ್ಷ್ಮೀನಾರಾಯಣರು ಅಥವಾ ದೇವಿ ದೇವತೆಗಳು. ತುಮಾರಿ ಬುದ್ಧಿ ಮೇ ಅಭಿ ಅಲೌಕಿಕ. ನಿಮ್ಮ ಬುದ್ಧಿ ಏನಾಗಿದೆ? ಈಗ अलौकिकवाಗಿದೆ. और कोई मनुष्य की बुद्धि में यह बातें रमण नहीं करनी होगी. ಬೇರೆ ಇನ್ಯಾವುದೇ ಒಂದು ಮನುಷ್ಯರಲ್ಲಿ ಈ ವಿಚಾರಗಳು ತಲೆಯಲ್ಲಿ ಬರೋದೇ ಇಲ್ಲ ಅಂತಾರೆ. ಅವ್ರ ತಲೆಗೆ ಓಡೋದೇ ಇಲ್ಲ ಈ ವಿಚಾರಗಳು ಅಂತಾರೆ. ನಿಮಗಷ್ಟೇ ಈ ಬುದ್ಧಿ ಸಿಕ್ಕಿದೆ. ತುಂಬ ಬಚ್ಚೋಂ ಕಿ ಬುದ್ಧಿ ಮೇ ಯಹ ಸಬ್ ಬಾತ್ ಹೈ. ನಿಮ್ಮ ಒಂದು ಬುದ್ಧಿನಲ್ಲಿ ಈ ವಿಚಾರಗಳೆಲ್ಲ ಓಡ್ತಾ ಇದೆ. ಕೋಯಿ ಕಾಮನ್ ಸತ್ಸಂಗ್ ನಹಿ. ಇದೇನೋ ಒಂದು ಆರ್ಡಿನರಿ ಅಂತ ತಿಳ್ಕೊಂಬೇಡ್ರಿ, ಇದು ಅಸಾಧಾರಣವಾಗಿರೋಂಥ ಸತ್ಸಂಗ ಇದು. ಯಹಾ ಬೈಟೆ ಹೋ ಸಮಸ್ತೆ ಹೋ ಸತ್ ಬಾಬಾ ಜಿನ್ಕಾ ಶಿವ್ ಕಹಾ ಜಾತಾ ಹೈ ಉನ್ಕೆ ಸಂಗ್ ಮೇ ಬೈಟೆ. ಇಲ್ಲಿ ನೀವು ಕೂತ್ಕೊಂಡಿದ್ದೀರಿ, ಶಿವ ಬಾಬಾ ಅವ್ರಿಗೆ ಸತ್ ಅಂತ ಹೇಳಲಾಗುತ್ತೆ, ಇದಕ್ಕೆ ಸತ್ಸಂಗ ಅಂತಲೂ ಹೇಳಲಾಗುತ್ತೆ. ಶಿವ ಬಾಬಾ ಹಿ ರಚಯಿತ ಹೈ. ಶಿವ ತಂದೆ ಏನಾಗಿದ್ದಾರೆ? ಸೃಷ್ಟಿಕರ್ತ ಆಗಿದ್ದಾರೆ. वही रचना का आदि मध्य अंत को जानते हैं और यह ನಾಲೆಡ್ಜ್ देते. ಅವರೇ ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸ್ತಾ ಇದ್ದಾರೆ, ಅವರೇ ತಿಳ್ಕೊಂಡಿದ್ದಾರೆ.
ಜೈಸೆ ಕಲ್ ಕಿ ಬಾತ್ ಸುನಾತೆ, ನಿನ್ನೆ ವಿಚಾರನ ಇವತ್ತು ನಮ್ಗೆ ಏನು ಮಾಡ್ತಾ ಇದ್ದಾರೆ ತಂದೆ ತಿಳಿಸ್ತಾರೆ. ಯಹಾ ಬೈಟೆ ಹೋ ಯಹ ತೋ ಯಾದ್ ಹೋಗನ, ನೀವು ಇಲ್ಲಿ ಕೂತ್ಕೊಂಡಿದ್ದೀರಿ ಅಂದರೆ ಇದು ನಿಮಗೆ ನೆನಪಿರುತ್ತಲ್ವಾ. ತೋ ಕಿ ಹಮ್ ಆಯೇ ಹೇ ರಿಜುವಿನೇಟ್ ಹೋನೆ, ಇಲ್ಲಿಗೆ ಬಂದಿರೋದೇ ಏನಕ್ಕೋಸ್ಕರ, ನಮ್ಮನ್ನು ನಾವು ರಿಫೈನ್ ಮಾಡ್ಕೊಳ್ಳೋಕ್ಕೋಸ್ಕರ ಬಂದಿದ್ದೇವೆ. ಅರ್ಥಾತ್ ಯ ಶರೀರ್ ಬದಲ್ ದೇವತಾ ಶರೀರ್ಲೆ, ಈ ದೇಹ ಬಿಟ್ಟು ದೇವತಾ ದೇಹವನ್ನು ಪಡ್ಕೊಳ್ಳೋಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೇವೆ. ಆತ್ಮ ಕೇತಿ ಅಮರಯ್ಯ ಸತೋ ಪ್ರಧಾನ್ ಪುರಾಣ ಶರೀರೇ, ಆತ್ಮ ಹೇಳ್ತಾ ಇದೆ ಸತ್ಯುಗದಲ್ಲಿ ನಮಗೆ ಸತೋಪ್ರಧಾನವಾದಂಥ ಹೊಸ ಶರೀರ ಇರುತ್ತೆ, ಇಲ್ಲಿ ಇದು ಹಳೆ ಶರೀರ ತಮೋಪ್ರಧಾನವಾಗಿದೆ. ಇಸೆ ಬದಲ್ಕರ್ ಐಸಾ ಲಕ್ಷ್ಮೀನಾರಾಯಣ್ ಬನ್ನೇಕ, ನಾವು ಈ ಹಳೆ ದೇಹ ಬಿಟ್ಟು ಹೊಸ ಸುಂದರವಾದಂಥ ದೇಹವನ್ನು ಪಡಿಬೇಕಾಗಿದೆ. ತೋ ಹಮ್ ಏಮ್ ಆಬ್ಜೆಕ್ಟ್ ಕಿತ್ನ ಶ್ರೇಷ್ಠ, ನಮ್ಮ ಗುರಿ ಉದ್ದೇಶ ಎಷ್ಟೊಂದು ಶ್ರೇಷ್ಠವಾಗಿದೆ. ಪಢಾನೆ ವಾಲಾ ಟೀಚರ್ ಜರೂರ್ ಪढ़ने वाला ಸ್ಟೂಡೆಂಟ್ ಸೆ ಹೋಶಿಯಾರ್ ಹೋಗನ, ಓದಿಸ್ತಕ್ಕಂಥ ಮೇಷ್ಟ್ರು ಓದುವಂಥ ವಿದ್ಯಾರ್ಥಿಗಳಿಗಿಂತಲೂ ಬುದ್ಧಿವಂತರಾಗಿರ್ತಾರಲ್ವ. ಪಢಾತೆ ಹೇ ಅಚ್ಚೆ ಕಾಮ್ ಸಿಖಲಾತೆ ಹೇ, ಓದಿಸ್ತಾನೂ ಇದ್ದಾರೆ, ಒಳ್ಳೆ ಕಾರ್ಯಗಳನ್ನು ಮಾಡೋದು ಹೇಗೆ ಅನ್ನೋ ಕಲಿಸ್ತಾ ಇದ್ದಾರೆ. ಜರೂರ್ ಊಂಚ್ ಹೋಗನ, ಅವಶ್ಯಕವಾಗಿ ಉನ್ನತವಾಗಿ ಇರ್ತಾರಲ್ವ. ತುಮ್ ಜಾನ್ತೆ ಹೋ ಹಮ್ಕೋ ಸಬ್ಸೆ ಊಂಚೆತೆ ಊಂಚೆ ಭಗವಾನ್ ಪಢಾತೆ ಹೇ, ನಿಮಗೆ ಗೊತ್ತಿದೆ ಎಲ್ಲಕ್ಕಿಂತಲೂ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಓದಿಸ್ತಾ ಇದ್ದಾರೆ. ಭವಿಷ್ಯ ಮೇ ಹಮ್ ಸೋ ದೇವತಾ ಬನೆಂಗೆ, ಮುಂದೆ ಭವಿಷ್ಯದಲ್ಲಿ ಹೋಗಿ ನಾವು ಕೂಡ ದೇವತೆಗಳು ಆಗ್ತೇವೆ. ಹಮ್ ಜೋ ಪಡ್ತೆ ಹೇ ಸೋ ಭವಿಷ್ಯ ನೈ ದುನಿಯಾ ಕೆ ಲಿಯೆ, ಇಲ್ಲಿ ನಾವು ಓದ್ತಾ ಇರೋದು ಕೂಡ ಮುಂದೆ ಭವಿಷ್ಯದ ಒಂದು ಜನ್ಮಗಳಿಗೋಸ್ಕರ. ಅವ್ರ ಕೋಯಿಕೋ ನೈ ದುನಿಯಾ ಕಾ ಪತಾ ಭಿ ನಹಿ ಹೈ, ಬೇರೆ ಇನ್ಯಾರಿಗೂ ಕೂಡ ಹೊಸ ಪ್ರಪಂಚದ ಬಗ್ಗೆ ಗೊತ್ತೇ ಇಲ್ಲ. ತುಮಾರಿ ಬುದ್ಧಿ ಮೇ ಅಬ್ ಆತಿ ಹೈ ಲಕ್ಷ್ಮೀ ನಾರಾಯಣ್ ನೈ ದುನಿಯಾಕ್ಕೆ ಮಾಲೀಕ್ತೆ, ಈಗ ನಿಮಗೆ ಬುದ್ಧಿನಲ್ಲಿ ಬರುತ್ತೆ ನಾವು ಭವಿಷ್ಯದಲ್ಲಿ ಲಕ್ಷ್ಮೀನಾರಾಯಣರು ಹೊಸ ಪ್ರಪಂಚಕ್ಕೆ ಮಾಲೀಕರು ಆಗಿದ್ವಿ. ತೋ ಜರೂರ್ ಫಿರ್ ರಿಪೀಟ್ ಹೋಗ, ಅವಶ್ಯಕವಾಗಿ ಇದೇನಾಗುತ್ತೆ ಪುನರಾವೃತ್ತಿ ಆಗತ್ತೆ. तो बाबा समझाते तुमको पढ़ाकर ಮನುಷ್ಯ ಸೇ ದೇವತಾ ಬನಾತಾ ಹೂँ. ತಂದೆ ತಿಳಿಸ್ತಾ ಇದ್ದಾರೆ, ನಾನೇ ನಿಮಗೆ ಓದಿಸ್ಬಿಟ್ಟು ಮಾನವರಿಂದ ದೇವತೆಗಳನ್ನಾಗಿ ಮಾಡ್ತೇನೆ ಅಂತೇಳ್ಬಿಟ್ಟು. ಸೊ ದೇವತಾओं में भी जरूर नंबर वार होंगे, ದೇವತೆಗಳಲ್ಲಿ ಕೂಡ ನಂಬರ್ ವಾರ್ ಇರ್ತಾರಲ್ವ. ದೈವಿ ರಾಜಧಾನಿ ಹೋತಿ ಏನ, ದೈವಿ ರಾಜಧಾನಿ ಇರುತ್ತಲ್ವ. ತುಮಾರಾ ಸಾರಾ ದಿನ್ ಯಹಿ ಖಯಾಲ ಚಲ್ನಾ ಹೋಗಾ ತೋ ಹಮ್ ಆತ್ಮ ಹೈ, ನಿಮ್ಗೆ ಇದೇ ಯೋಚನೆ ನಡೀತಾ ಇರಬೇಕು, ನಾವೊಂದು ಆತ್ಮ ಅಂತಕ್ಕಂಥದ್ದು. हमारी आत्मा जो बहुत पतित थी सो अब पावन बनने के लिए पावन बाबा को याद करते हैं. ಈಗ ನಾವೇನು ಆತ್ಮಗಳಿರ್ತೀವಿ ಪಾವನರಾಗ್ಲಿಕ್ಕೋಸ್ಕರ ಪಾವನ ತಂದೆಯನ್ನು ಕೂಡ ಏನು ಮಾಡ್ತೀವಿ ಹೇಳಿ, ನೆನಪು ಮಾಡ್ತೀವಿ. ಪಾವನ್ ಬಾಬಾಕೋ ಯಾದ್ ಕರ್ತಿ, ಪಾವನ ತಂದೆಯನ್ನು ಆತ್ಮ ಏನು ಮಾಡುತ್ತೆ, ನೆನಪು ಮಾಡುತ್ತೆ. ಯಾದ್ ಕಾ ಅರ್ಥ भी समझाना है, ನೆನಪು ಮಾಡೋದು ಹೇಗೆ ಅನ್ನೋವಂಥದ್ರದ್ದು ಅರ್ಥನೂ ಕೂಡ ಎಲ್ಲರಿಗೂ ಏನು ಮಾಡಬೇಕು, ತಿಳಿಸ್ಬೇಕಾಗಿದೆ. ಆತ್ಮ ಯಾದ್ ಕರ್ತಿ ಅಪ್ನೆ ಸ್ವೀಟ್ ಬಾಪ್ಕೋ, ಒಳಗಡೆ ಆತ್ಮ ನೆನಪು ಮಾಡ್ತಾ ಇದೆ ಮಧುರವಾದಂಥ ತಂದೆಯನ್ನು. ಬಾಬಾ ಖುದ್ ಕೇತೆ ಬಚ್ಚೆ ಮುಜೆ ಯಾದ್ ಕರ್ನೆ ಸೆ ತುಮ್ ಸತೋ ಪ್ರಧಾನ್ ದೇವತಾ ಬನ್ ಜಾಯಂಗೆ. ತಂದೆ ಹೇಳ್ತಾರೆ, ನೀವು ನನ್ನ ನೆನಪು ಮಾಡ್ತಾ ಪ್ಯೂರಿಫೈ ಆಗಿಬಿಡ್ತೀರಾ, ಸತೋಪ್ರಧಾನ ದೇವತೆ ಆಗಿಬಿಡ್ತೀರಾ. ಸಾರಾ ಮದರ್ ಯಾದ್ ಕಿ ಯಾತ್ರಾ ಪರ್, ಎಲ್ಲ ಇರೋದು ಡಿಪೆಂಡು ಮೆಡಿಟೇಷನ್ ಮೇಲೆ. ನೆನಪು ಮಾಡಿ. ಬಾಬಾ ಜರೂರ್ ಪೂಛೆಂಗೆ ಬಚ್ಚೆ ಕಿತ್ನಾ ಸಮಯ ಯಾದ್ ಕರ್ತೆ ಹೋ, ಎಷ್ಟು ಟೈಮ್ ನೆನಪು ಮಾಡ್ತೀರಿ ಅಂತ ಬಾಬಾ ಕೇಳ್ತಾರೆ. ಯಾದ್ ಕರ್ನೆ ಮೇ ಹಿ ಮಾಯಾಕ ಲಡಾಯಿ ಹೋತಿ, ಈ ನೆನಪು ಮಾಡೋದ್ರಲ್ಲೇ ಮಾಯ ಡಿಸ್ಟರ್ಬ್ ಮಾಡುತ್ತೆ, ಯುದ್ಧ ಮಾಡುತ್ತೆ. ತುಮ್ ಖುದ್ದು ಸಮಜ್ತೆ ಹೋ ಯಾ ಯಾತ್ರಾ ನಹಿ ಪರಂತು ಜೈಸೆ ಲಡಾಯಿ, ನೀವು ಕೂಡ ಖುದ್ದು ತಿಳ್ಕೊಳ್ತೀರಾ ಇದೊಂದು ಯಾತ್ರೆ ಆಗಿದೆ, ಇದೊಂದು ರೀತಿಯಲ್ಲಿ ಯುದ್ಧ ಆಗಿದೆ. ಇಸ್ಮೇ ವಿಘ್ನ ಬಹುತ್ ಪಡುತ್ತೆ, ಇದರಲ್ಲಿ ವಿಘ್ನಗಳು ತುಂಬ ಬರುತ್ತೆ. ಯಾದ್ ಕಿ ಯಾತ್ರಾ ಮೇ ರಹನೆ ಮೇ ಬಿ ಮಾಯಾ ವಿಘ್ನ ಡಾಲ್ತಿ, ನೆನಪಿನ ಯಾತ್ರೆಯಲ್ಲಿ ಇರೋದಕ್ಕೂ ಕೂಡ ಮಾಯ ಏನಾಗುತ್ತೆ, ವಿಘ್ನ ಹಾಕತ್ತೆ. ಅರ್ಥಾತ್ ಯಾದ್ ಬುಲಾದೇತಿ ಅಂದರೆ ಈ ನೆನಪನ್ನೇ ಮರೆಸ್ಬಿಡುತ್ತೆ ಅಂತಾರೆ. कहते भी है बाबा हमको आपकी याद में रहने में माया के तूफान बहुत लगते हैं. ಕೆಲವರು ಹೇಳ್ತಾರೆ, ಬಾಬಾ ನಾವು ನಿಮ್ಮ ನೆನಪಿನಲ್ಲಿರೋದ್ರಲ್ಲಿ ಮಾಯೆ ತುಂಬ ಬಂದು ಅಡಚಣೆಗಳನ್ನು ಹಾಕತ್ತೆ. ನಂಬರ್ 1 ತೂಫಾನ್ ದೇಹಾಭಿಮಾನಕ್ಕೆ. ಫಸ್ಟ್ ದೊಡ್ಡ ಬಿರುಗಾಳಿ ಯಾವುದ್ರದ್ದು ಬರುತ್ತೆ, ನಾನು ದೇಹ ನೋಡಿ, ಎಲ್ಲಿ ಫಸ್ಟ್ ಪಾಯಿಂಟಲ್ಲೇ ಅದು ಎಡಿಸ್ಬಿಡುತ್ತೆ ನಮ್ಮನ್ನು. ಅದಕ್ಕೆ ಬಾಬಾ ಹೇಳ್ತಾರೆ, ಫಸ್ಟ್ ಪಾಯಿಂಟಲ್ಲೇ ಚೆನ್ನಾಗಿ ಗಟ್ಟಿ ಮಾಡ್ಕೊಳ್ಳಿ.
ಫಿರ್ ಕಾಮ ಕ್ರೋಧ ಲೋಭ ಮೋಹ, ಆಮೇಲೆ ಈ ವಿಕಾರಗಳಿಗೆ ಸಂಬಂಧಪಟ್ಟಿರೋ ಥಾಟ್ಸ್ ಬರ್ತವೆ. ಆಜ್ ಕಾಮ್ ಕಾ ತೂಫಾನ್, ಕಲ್ ಕಾ ಕ್ರೋಧ ಕಾ ತೂಫಾನ್, ಲೋಭ ಕಾ ತೂಫಾನ್ ಆಯ. ಇವತ್ತು ಕಾಮದ ಬಿರುಗಾಳಿ ಬರುತ್ತೆ, ನಾಳೆ ಕ್ರೋಧದ ಬಿರುಗಾಳಿ ಬರುತ್ತೆ, ಆಮೇಲೆ ಮೋಹದ ಬಿರುಗಾಳಿ ಬರುತ್ತೆ, ಆಮೇಲೆ ಅಹಂಕಾರದ ಬಿರುಗಾಳಿ ಬರುತ್ತೆ. ಹೀಗೆ ಒಂದೊಂದೇ ಬಿರುಗಾಳಿಗಳು ಎಬ್ಬರಿಸ್ತಾ ಇರ್ತವೆ ಅಂತಾರೆ ಬಾಬಾ. आज तुम्हारी अवस्था अच्छी रही, कोई भी तूफान नहीं आया, याद की यात्रा में सारा दिन रहे, बड़ी खुशी थी, बाबा को बहुत याद किया, याद में प्रेम के आंसू बहाते रहते हैं, बाबा की याद में रहने से तुम मीठे बन जाएंगे. ನೋಡಿ, ಇವತ್ತು ಬಹಳ ಚೆನ್ನಾಗಿ ಚಾರ್ಟ್ ಇತ್ತು, ಸ್ಥಿತಿ ಬಹಳಷ್ಟು ಚೆನ್ನಾಗಿತ್ತು, ಯಾವ ಬಿರುಗಾಳಿಗಳು ಬರಲಿಲ್ಲ, ನೆನಪಿನ ಯಾತ್ರೆಯಲ್ಲಿ ಇಡೀ ದಿನ ಇದ್ವಿ, ಭಾಳ ಖುಷಿಯಾಗಿದ್ವಿ, ಬಾಬಾ ನೆನಪು ತುಂಬ ಮಾಡಿದ್ವಿ, ನೆನಪಿನಿಂದ ಪ್ರೇಮದ ಕಣ್ಣೀರನ್ನು ಸುರಿಸ್ತಾ ಇದ್ವಿ. ಈ ರೀತಿ ನೆನಪಿನಲ್ಲಿರ್ತಕ್ಕಂಥ ಅಭ್ಯಾಸನ ಮಾಡ್ತಾ ಮಾಡ್ತಾ ಭಾಳ ಸ್ವೀಟ್ ಆತ್ಮ ಆಗಿಬಿಡ್ತೀರಿ ಅಂತ. ಗೊತ್ತಾಯ್ತಾ? ಅಂದರೆ ಇಡೀ ದಿನ ಚೆಕ್ ಮಾಡ್ಕೊಳ್ಳಿ. ಈ ಥರ ಇತ್ತು ಅಂದರೆ ನಿಮ್ಮ ಜೀವನ ಮುಂದೆ ಹೋಗ್ತಾ ಇರುತ್ತೆ. ಬಾಬಾ ಇವಾಗ ಏನೇನು ಹೇಳಿದ್ರು ಅದರಲ್ಲಿ ನೀವು ಚೆಕಿಂಗ್ ಮಾಡ್ಕೋಬೇಕು. ಸೊ ಆವಾಗ ಮುಂದೆ ಹೋಗ್ತಾ ಇರತ್ತೆ. ಏನೇನು ಹೇಳಿದ್ರು, ಇವತ್ತು ಯಾವ ಮನಸ್ಸಿನಲ್ಲಿ ಬಿರುಗಾಳಿ ಬರಲಿಲ್ಲ, ಯಾರ ಮೇಲೆ ಕ್ರೋಧ ಮಾಡ್ಕೊಳ್ಳಿಲ್ಲ, ಸ್ಥಿತಿ ಭಾಳ ಚೆನ್ನಾಗಿತ್ತು, ನೆನಪಿನ ಯಾತ್ರೆಯಲ್ಲಿ ಇಡೀ ದಿನ ಇದ್ವಿ, ಖುಷಿನಲ್ಲಿದ್ವಿ, ಬಾಬಾವ್ರ ನೆನಪಿನಲ್ಲಿ ಬಹಳಷ್ಟು ಇದ್ವಿ, ಆ ಒಂದು ನೆನಪಿನಲ್ಲಿ ಆನಂದ ಬಾಷ್ಪಗಳೇ ಬರ್ತಾ ಇತ್ತು. ಇದು ಒಳ್ಳೆ ಚಾರ್ಟ್ ಅಂತ ಬಾಬಾ ಹೇಳೋದು. ಇವೆಲ್ಲ ಏನು ಪಾಯಿಂಟ್ಸ್ ಇದ್ದಾವೆ ಮತ್ತೆ ಮತ್ತೆ ನೀವು ನೆನಪಿಸ್ಕೋಬೇಕು. ಆಮೇಲೆ ಮುರಳಿ ಕೇಳಿ ಹೋದ್ಮೇಲೆ ಆಗ ನೀವು ಸ್ವೀಟ್ ಆಗೋಗ್ಬಿಡ್ತೀರಾ. तुम बच्चे यह भी समझते हो कि हम माया से हार खाते खाते कहाँ आकर पहुँच गए. ನಾವು ಮಾಯಿಗೆ ಸೋತು ಹೋಗ್ಬಿಟ್ಟು ಎಲ್ಲಿಗೆ ಬಂದು ತಲುಪಿಬಿಟ್ಟಿದ್ದೀವಿ. ಬಚ್ಚೆ ಹಿಸಾಬ್ ನಿಕಾಲ್ತೇನ, ಮಕ್ಕಳು ಲೆಕ್ಕ ತೆಗಿತೀರಲ್ವ. ಕಲ್ಪ ಮೇ ಕಿತ್ನಾ ಮಾಸ್ ಕಿತ್ನಾ ದಿನ್ ಬುದ್ಧಿ ಮೇ ಆತಾ ಹೈ. ಕಲ್ಪದಲ್ಲಿ ಎಷ್ಟು ತಿಂಗಳು, ಎಷ್ಟು ಸಮಯ ಬುದ್ಧಿನಲ್ಲಿ ಬರುತ್ತಲ್ವ. अगर कोई कहे लाख वर्ष आयु है तो फिर कोई हिसाब थोड़ी कर सकते. ಈಗ ತಿಳ್ಕೊಳ್ಳಿ, ಯಾರಾದರೂ ಕಲ್ಪದ ಆಯಸ್ಸು ಅಂತಕ್ಕಂಥದ್ದು ಲಕ್ಷ ಅಂತ ಹೇಳಿಬಿಟ್ರೆ ಲೆಕ್ಕ ಮಾಡ್ಲಿಕ್ಕಾಗತ್ತಾ? ಅದಕ್ಕೇನು ಕೌಂಟ್ ಮಾಡ್ಲಿಕ್ಕಾಗತ್ತಾ? ಏನು ಯೋಚನೆ ಇಲ್ದಿರ ಹೇಳಿಬಿಡ್ತಾರೆ ಹೇಳೋರು. ಯಾಕೆಂದರೆ ಮಾಯ ಯೋಚನಾ ಸ್ವಾತಂತ್ರ್ಯನೇ ಕಿತ್ಕೊಂಡ್ಬಿಟ್ಟಿದೆ. ಹಂಗಾಗ್ಬಿಟ್ಟಿದೆ ಪ್ರಪಂಚದಲ್ಲಿ. ಲಕ್ಷಗಳು ಇವ್ರಿಗೆ ಹೇಳೋಕ್ಕೇನು ಬಾಯಿಗೇನು ಬೀಗ ಇಲ್ವಲ್ಲ. तो बाबा समझाते ये सृष्टि का चक्र फिरता रहता. ಬಾಬಾ ಹೇಳ್ತಾರೆ 5000 ವರ್ಷಗಳಿಗೊಂದ್ಸಲ ಈ ಸೃಷ್ಟಿ ರಿಪಿಟೇಷನ್ ಆಗ್ತಾ ಇರತ್ತೆ. ಇದು ಅನೇಕ ಬಾರಿ ರಿಪಿಟೇಷನ್ ಆಗ್ಬಿಟ್ಟಿದೆಯಲ್ಲ, ಅದಕ್ಕೆ ಲಕ್ಷ್ಯ ಹೇಳ್ಬಿಡೋದು ಅವರು. ಅರ್ಥವಾಯ್ತಾ? ಈಗ ಅನೇಕ ಬಾರಿ ಇದು ರೊಟೇಷನ್ ಆಗ್ಬಿಟ್ಟು ನಡ್ಕೊಂಡು ಬರ್ತಾನೆ ಇದೆಯಲ್ಲ ಪರಂಪರೆಯಿಂದ, ಅದಕ್ಕೆ ಅವ್ರು ಲಕ್ಷ್ಯಗಳು ಬರೆದು ಹಾಕ್ಬಿಟ್ಟಿದ್ದಾರೆ ಅಷ್ಟೇ, ಬೇರೆ ಇನ್ನೇನಿಲ್ಲ. ಇಸ್ ಸಾರೇ ಚಕ್ರ ಮೇ ಹಮ್ ಕಿತ್ನೆ ಜನ್ಮ ಲೇತೆ ಹೈ. ಇಡೀ ಚಕ್ರದಲ್ಲಿ ನಾವೆಷ್ಟು ಜನ್ಮ ತೆಗೆದುಕೊಂಡ್ವಿ. ಕೇಸೆ ಡೈನಾಸ್ಟಿ ಮೇ ಆತೆ, ಯಾವ ಥರ ರಾಜಧಾನಿನಲ್ಲಿ ಬರ್ತೀವಿ, ಯಾತೋ ಜಾನ್ತೇವನ, ಇದಂತೂ ನಿಮಗೆ ಗೊತ್ತಿದೆ ಅಲ್ವಾ. ಈ ಬಿಲ್ಕುಲ್ ನೈ ಬಾತೆ, ಇವು ಬಿಲ್ಕುಲ್ ಹೊಸ ವಿಚಾರಗಳಾಗಿದೆ. ನೈ ನಾಲೆಡ್ಜ್ ಹೈ ನೈ ದುನಿಯಾ ಕೇಳಿ. ಇಲ್ಲಿ ನೀವು ಕೇಳ್ತಾ ಇರೋವಂಥದ್ದು ಹೊಸ ಜ್ಞಾನ, ಹೊಸ ಪ್ರಪಂಚಕ್ಕೋಸ್ಕರ. ನೈ ದುನಿಯಾ ಸ್ವರ್ಗ ಕಹಾ ಜಾತಾ ಹೈ, ತುಮ್ ಕಹೆಂಗೆ ಅಭಿ ಮನುಷ್ಯ ಹೇ ದೇವತಾ ಬನ್ ರಹೆ. ಹೊಸ ಪ್ರಪಂಚಕ್ಕೆ ಸ್ವರ್ಗ ಅಂತ ಹೇಳಾಗುತ್ತೆ. ನೀವು ಹೇಳ್ತೀರಾ ನಾವು ಮನುಷ್ಯರು, ಈಗ ನೆಕ್ಸ್ಟ್ ನಾವು ದೇವತೆಗಳಾಗ್ತೀವಿ. ದೇವತಾ ಪದ ಹೇ ಊಂಚ. ದೇವತಾ ಪದವಿ ಏನಾಗಿರುತ್ತೆ, ಭಾಳ ಶ್ರೇಷ್ಠವಾಗಿರೋವಂಥದ್ದು. ಬಚ್ಚೆ ಜಾನ್ತೇವೋ ಸಬ್ಸೆ ನ್ಯಾರಿ ನಾಲೆಡ್ಜ್ ಲೇರಿ. ನಿಮಗೆ ಗೊತ್ತಿದೆ ನಾವು ತುಂಬ ಸ್ಪೆಷಲ್ ಆಗಿರೋವಂಥ ಜ್ಞಾನವನ್ನು ಕೇಳ್ತಾ ಇದ್ದೀವಿ, ಅದ್ಭುತ ಜ್ಞಾನ ಕೇಳ್ತಾ ಇದ್ದೀವಿ. ಹಮ್ಕೋ ಪಡಾನೆ ವಾಲ ಬಿಲ್ಕುಲ್ ನ್ಯಾರ ವಿಚಿತ್ರ. ನಮಗಿಷ್ಟೆಲ್ಲ ವಿದ್ಯೆ ಓದಿಸ್ತಾ ಇರತಕ್ಕಂಥವ್ರು ಯಾರಾಗಿದ್ದಾರೆ, ನ್ಯಾರ ಮತ್ತು ವಿಚಿತ್ರ ಆಗಿದ್ದಾರೆ. ಉನ್ಕಾ ಯಾ ಸಾಕಾರ ಚಿತ್ರ ನಹಿ ಹೈ, ಅವ್ರಿಗೆ ಈ ಥರ ಸಾಕಾರ ಚಿತ್ರ ಇಲ್ಲ. ವಹ ಹಿ ನಿರಾಕಾರ ತೋ ಡ್ರಾಮಾ ಮೇ ದೇಖೋ ಕೇಸೆ ಅಚ್ಚಾ ಪಾರ್ಟ್ ರಕ್ಕಾ ಹುವಾ ಹೈ. ಅವರಿರೋದೇ ನಿರಾಕಾರ. ನೋಡಿ ನಾಟಕದಲ್ಲಿ ಯಾವ ಥರ ಒಳ್ಳೆ ಪಾರ್ಟ್ ಸಿಕ್ಕಿದೆ ನೋಡಿ. ಬಾಬಾ ಪಡಾಯಿ ಕೈಸೆ, ಹೆಂಗೆ ಓದಿಸ್ತಾರೆ ಅವ್ರ ವಿದ್ಯೆಯನ್ನು. तो खुद बतलाते हैं मैं फलाने तन में आता हूँ. ಶಿವಬಾಬಾ ಖುದ್ದು ಹೇಳ್ತಾರೆ, ನಾನು ಇಂಥ ಒಂದು ಶರೀರದಲ್ಲಿ ಬರ್ತೇನೆ. ಕಿಸ್ ತನ್ಮೆ ಆತಾ ಹೋ ವಾ ಬಿ ಬತಾತೆ, ಯಾವ ತನುವಿನಲ್ಲಿ ಬರ್ತೀನಿ ಅದನ್ನು ಹೇಳ್ತಾ ಇರ್ತಾರೆ. ಮನುಷ್ಯ ಮೂಂಜ್ತೆ ಕ್ಯಾ ಏಕ ಹಿ ತನ್ಮೆ ಆಯೇಗಾ. ಜನರು ಕನ್ಫ್ಯೂಷನ್ ಆಗ್ತಾರೆ, ಒಂದೇ ಶರೀರದಲ್ಲಿ ಬರ್ತಾರೆ ಭಗವಂತ, ಇವ್ರ ಶರೀರದಲ್ಲೇ ಯಾಕೆ ಬಂದರು, ಇನ್ನೊಬ್ಬರ ಶರೀರದಲ್ಲಿ ಬಂದಿದ್ರು ಅವ್ರಿಗೂ ಹಂಗೆ ಹೇಳೋರೇನೋ.
ಅಂದರೆ ಜನರ ಬಾಯಿನ ಕಟ್ಟಕ್ಕಾಗಲ್ಲ, ಅದಕ್ಕೆ ನೀವೇನು ಡೋಂಟ್ ವರಿ, ನೀವು ನಂಬಿಕೆಯಿಂದ ಹೋಗ್ತಾ ಇರಿ ಅಂತಾರೆ ಬಾಬಾ. ಪರಂತು ಅದು ಡ್ರಾಮಾ ಮೆಹೈನ, ಅವ್ರು ಬರಬೇಕು ಈ ದೇಹದಲ್ಲಿ ಅನ್ನೋದು ಅದು ನಾಟಕದಲ್ಲಿ ಅವ್ರು ಫಿಕ್ಸ್ ಆಗಿದೆ ಅಲ್ವಾ. इसमें चेंज हो नहीं सकती, ಇದರಲ್ಲಿ ಯಾಕೆ ಬದಲಾವಣೆ ಬಯಸ್ತೀರಾ? यह बातें तुम ही सुनते हो और धारणा करते हो, सुनाते हो, कैसे हमको ಶಿವ ಬಾಬಾ ಪಡಾತೆ. ನೀವು ಈ ವಿಚಾರಗಳು ಕೇಳ್ತೀರಾ, ತಿಳ್ಕೊಳ್ತೀರಾ, ಮತ್ತು ಹೇಳ್ತಾನೋ ಇರ್ತೀರಾ. ಯಾವ ಥರ ಶಿವ ಬಾಬಾ ನನಗೆ ಓದಿಸ್ತಾ ಇದ್ದಾರೆ. ಹಮ್ ಅವರು ಆತ್ಮಕ್ಕೂ ಪಡಾತೆ, ನಮಗೂ ಓದಿಸ್ತಾ ಇದ್ದಾರೆ, ಎಲ್ಲ ಆತ್ಮಗಳಿಗೂ ಓದಿಸ್ತಾ ಇದ್ದಾರೆ. ಪಡ್ತಿ ಆತ್ಮ ಏನಾ, ಇಷ್ಟೆಲ್ಲ ವಿದ್ಯೆ ಓದೋದು ಯಾರೋ ಆತ್ಮನೇ ಓದುತ್ತಲ್ವ. ಆತ್ಮ ಈ ಸೀಕ್ತಿ ಹೇ ಸಿಖಾತಿ, ಆತ್ಮನೇ ಕಲಿಯುತ್ತೆ, ಆತ್ಮನೇ ಕಲಿಸುತ್ತೆ. ಆತ್ಮ ಮೋಸ್ಟ್ ವ್ಯಾಲ್ಯೂಬಲ್ है, ಆತ್ಮ ಅವಿನಾಶಿ है, ಅಮರ है, सिर्फ शरीर खत्म होता है. ಆತ್ಮ ಅಜರ ಅಮರ ಅವಿನಾಶಿ ಆಗಿದೆ. ಆತ್ಮ ನಾಶ ಆಗೋದಿಲ್ಲ, ಶರೀರ ಮಾತ್ರ ಏನಾಗುತ್ತೆ, ನಾಶ ಆಗುತ್ತೆ. ಹಮ್ ಆತ್ಮಯೇ ಅಪ್ನೆ ಪರಂಪಿತ ಪರಮಾತ್ಮ ಸೆ ನಾಲೆಡ್ಜ್ ಲೇ ರही. ನಾವೆಲ್ಲ ಆತ್ಮಗಳು ನಮ್ಮ ಪರಮಪಿತ ಪರಮಾತ್ಮನಿಂದ ಈ ಜ್ಞಾನವನ್ನು ಏನು ಮಾಡ್ತಾ ಇದ್ದೀವಿ, ತಗೊಳ್ತಾ ಇದ್ದೀವಿ. ರಚಯಿತ ರಚನಾಕ್ಕೆ ಆದಿ ಮಧ್ಯ ಅಂತ್ಯ 84 ಜನ್ಮೋं की ನಾಲೆಡ್ಜ್ ಲೇ रही. ರಚಯಿತ ರಚನೆಯ ಆದಿ ಮಧ್ಯ ಅಂತ್ಯದ 84 ಜನ್ಮಗಳ ಜ್ಞಾನವನ್ನು ಆತ್ಮ ಏನು ಮಾಡ್ತಾ ಇದೆ, ತೆಗೆದುಕೊಳ್ತಾ ಇದೆ. ನಾಲೆಡ್ಜ್ ಕೌನ್ ಲೇತೆ ಹೇ, ಜ್ಞಾನ ತಗೊಳ್ಳೋ ಅಂತವ್ರು ಯಾರೋ, ಆತ್ಮ ಅವಿನಾಶಿ ಹೇ. ಮೋಹ ಬಿ ರಖನಾ ಚೈಯೆ ಅವಿನಾಶಿ ಚೀಸ್. ಪ್ರೀತಿ ಇಟ್ಕೋಬೇಕು ನೀವು ಯಾವುದ್ರ ಜೊತೆಯಲ್ಲೇ, ಅವಿನಾಶಿ ಆಗಿರೋ ಅಂಥ ವಸ್ತು ಮೇಲೆ. ತೋ ನಾಕಿ ವಿನಾಶಿ ಚೀಸ್. ವಿನಾಶಿ ಪ್ರಪಂಚದ ಆಸೆಗಳಲ್ಲಿ ನೀವು ಏನೂ ಹೋಗೋಕ್ಕೆ ಹೋಗಬೇಡಿ. ಇತನಾ ಸಮಯ ತುಮ್ ವಿನಾಶಿ ಶರೀರ ಮೇ ಮೋಹ ರಖತೆ ಆಯೇ ಹೋ. ಇಷ್ಟು ಟೈಮ್ನಿಂದ ನೀವು ವಿನಾಶಿ ಶರೀರಗಳ ಮೇಲೆ ಮೋಹ ಇಟ್ಕೊಂಡು ಬಂದ್ರಿ. ಅಭಿ ಸಮಸ್ತೆ ಹೋ ಆತ್ಮ, ಈಗ ತಿಳ್ಕೊತೀರಿ ನೀವು ಒಂದು ಆತ್ಮ ಅಂತ. शरीर का बांध छोड़ना है. कोई बच्चे लिखते भी है, मुझ आत्मा ने यह काम लिया. ಶರೀರದ ಭಾವನೆ ಬಿಟ್ಬಿಡಿ. ಕೆಲವರು ಬರೀತಾರೆ, ನಾನು ಆತ್ಮ ಈ ಕೆಲಸ ಮಾಡ್ತೀನಿ. ಮುಜ ಆತ್ಮನೇ ಆಜ್ಗೆ ಭಾಷಣ ಕಿಯ, ನಾನು ಆತ್ಮ ಇವತ್ತು ಭಾಷಣ ಮಾಡಿದೆ ಅಂತ. ಮುಜ ಆತ್ಮನೇ ಆಜ್ ಬಹುತ್ ಅಚ್ಚ ಬಾಬಾ ಕಾ ಯಾದ್ ಕಿಯ, ಇವತ್ತು ಭಾಳ ಚೆನ್ನಾಗಿ ಯೋಗ ಮಾಡಿದೆ, ಮೆಡಿಟೇಟ್ ಮಾಡಿದೆ. ವಹ ಸುಪ್ರೀಂ ಆತ್ಮ, ಅವರು ಪರಮಾತ್ಮ ಆಗಿದ್ದಾರೆ. ನಾಲೆಡ್ಜ್ಫುಲ್ ತುಮ್ ಬಚ್ಚೋं को कितनी ನಾಲೆಡ್ಜ್ ದೇತೆ हैं. ಜ್ಞಾನ ಸಾಗರ ತಂದೆ ಬಂದು ಮಕ್ಕಳಿಗೆ ಎಷ್ಟು ಜ್ಞಾನವನ್ನು ಏನು ಮಾಡ್ತಾ ಇದ್ದಾರೆ, ತಿಳಿಸ್ಕೊಡ್ತಾ ಇದ್ದಾರೆ. ಮೂಲ ವತನ್ ಸೂಕ್ಷ್ಮ ವತನ್ಕೋ ತುಮ್ ಜಾನ್ತೆ ಹೋ. ಮೂಲ ಲೋಕದ ಬಗ್ಗೆನೂ ನಿಮಗೆ ಗೊತ್ತಿದೆ, ಸೂಕ್ಷ್ಮ ಲೋಕದ ಬಗ್ಗೆನೂ ಕೂಡ ನಿಮಗೆ ಗೊತ್ತಿದೆ. ಮನುಷ್ಯಂಕಿ ಬುದ್ಧಿ ಮೇ ಕುಚ್ ಬಿ ನಹಿ. ಈ ವಿಚಾರಗಳು ಯಾರ ಬುದ್ಧಿನಲ್ಲಿ ಕೂಡ ಇಲ್ಲವೇ ಇಲ್ಲ. ತುಮಾರಿ ಬುದ್ಧಿ ಮೇ ಹೇ ರಚಿತ ಕೌನ್. ನಿಮ್ಮ ಬುದ್ಧಿನಲ್ಲಿದೆ ರಚಿತ ಯಾರು. ಇಸ್ ಮನುಷ್ಯ ಸೃಷ್ಟಿ ಕಾ ಕ್ರಿಯೇಟರ್ ಗಾಯ ಜಾತ ಹೈ. ಇದಕ್ಕೆ ಮನುಷ್ಯ ಸೃಷ್ಟಿಯ ರಚನೆಕಾರ ಅಂತ ಗಾಯನ ಇದೆ. तो जरूर कर्तव्य में आते हैं. ಅವಶ್ಯಕವಾಗಿ ಕರ್ತವ್ಯದಲ್ಲಿ ಅವರು ಬರ್ತಾರೆ. तुम जानते हो और कोई मनुष्य नहीं जिनको आत्मा और परमात्मा का याद हो. ಈಗ ನೀವು ತಿಳ್ಕೊಂಡಿದ್ದೀರಿ, ಆತ್ಮದ ಬಗ್ಗೆ ಆಗಲಿ ಪರಮಾತ್ಮನ ಬಗ್ಗೆ ಆಗಲಿ ಯಾರ ಹತ್ರನೂ ಕೂಡ ಏನಿಲ್ಲ, ಜ್ಞಾನ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ಬಾಬಾ ಹಿ ನಾಲೆಡ್ಜ್ ದೇತೆ ಹೇ ಅಪನೆ ಕೋ ಆತ್ಮ ಸಮझो. ತಂದೆನೇ ಇಷ್ಟೆಲ್ಲ ಜ್ಞಾನವನ್ನು ತಿಳಿಸ್ಕೊಡ್ತಾ ಇದ್ದಾರೆ, ನಿಮ್ಮ ನೀವು ಆತ್ಮ ಅಂತ ತಿಳ್ಕೊಳ್ಳಿ. ತುಮ್ ಅಪ್ನೆ ಕೋ ಶರೀರ್ ಸಮಜ್ ಉಲ್ಟೆ ಲಟಕ್ ಪಡೆ ಹೋ. ನಿಮ್ಮ ನೀವು ಶರೀರ ಅಂತ ತಿಳ್ಕೊಂಡ್ಬಿಟ್ಟು ದೇಹಾಭಿಮಾನದಲ್ಲಿ ಉಲ್ಟ ಆಗೋಗ್ಬಿಟ್ಟಿರ್ತೀರಿ. ಆತ್ಮ ಸಚ್ಚಿತ್ ಆನಂದ ಸ್ವರೂಪ. ಆತ್ಮ ಏನಾಗಿದೆ, ಒರಿಜಿನಲ್ ಸ್ವರೂಪ ಆತ್ಮದ್ದು ಸತ್ ಚಿತ್ ಆನಂದ ಸ್ವರೂಪ. ಸತ್ಯ ಅಂದರೆ ಎವರ್ ಲಾಸ್ಟಿಂಗ್ ಪವರ್, ಚಿತ್ ಅಂದರೆ ಚೈತನ್ಯ, ಆನಂದ ಯಾವಾಗಲೂ ಖುಷಿಯಾಗಿರೋದು ಆತ್ಮದ ಒರಿಜಿನಲ್ ನೇಚರ್. ಆತ್ಮ ಈ ಸಬ್ಸೆ ಜಾಸ್ತಿ ಮಹಿಮಾ ಹೈ. ಆತ್ಮದ್ದೇ ಎಲ್ಲ ಮಹಿಮೆ ಇರೋದು. ಏಕ್ ಬಾಪ್ಗೆ ಆತ್ಮಕ್ಕೆ ಕಿತನಿ ಮಹಿಮಾ. ಒಬ್ಬ ತಂದೆ ಎಷ್ಟೊಂದು ಮಹಿಮೆಗಳು ಇದ್ದಾವೆ ಅಂತಾರೆ. ವಹಿ ದುಃಖ ಹರ್ತ ಸುಖ ಕರ್ತಾ ಹೈ. ಶಿವಬಾಬಾ ಏನಾಗಿದ್ದಾರೆ, ಅವರೇ ದುಃಖ ದೂರ ಮಾಡೋರು ಮತ್ತು ಸುಖ ಕೊಡೋರು. ಮಚ್ಚರ್ ಆದಿಕಿ ತೋ ಮಹಿಮಾ ನಹಿ ಕರೆಂಗೆ. ಸೊಳ್ಳೆಗಳದೆಲ್ಲ ಮಹಿಮೆ ಇಲ್ಲ ಅಂತ ಇದ್ದಾರೆ ಬಾಬಾ. ಕಿ ದುಃಖ ಹರ್ತ ಸುಖ ಕರ್ತಾ ಜ್ಞಾನ ಕಾ ಸಾಗರ್ ನಹಿ. ತೋ ಬಾಬಾ महिमा तो तुम बच्चे हर एक खुद दुख हरता सुख करता हो. ತಂದೆದು ಮಹಿಮೆ ಇದೆ, ನೀವು ಕೂಡ ದುಃಖ ಅರ್ಥ ಸುಖ ಕರ್ತನ ಮಕ್ಕಳಾಗಿದ್ದೀರಿ. ನಹಿ ತೋ ಬಾಬಾ ಕಿ ಮಹಿಮಾ ಹೈ. ಇದೇ ಬಾಬಾರದ್ದು ಮಹಿಮೆ ಆಗಿದೆ. ತುಮ ಹರ್ ಏಕ್ ಖುದ್ ದುಃಖಿ ದುಃಖ ಹರ್ತ ಸುಖ ಕರ್ತಾ ಹೋ.
ನೀವು ಪ್ರತಿಯೊಬ್ಬರು ಕೂಡ ದುಃಖ ದೂರ ಮಾಡೋರು, ಸುಖ ಪಡ್ಕೊಳ್ತಕ್ಕಂಥವ್ರು ಆಗಿದ್ದೀರಿ ಅಂತ ಬಾಬಾ ಹೇಳ್ತಾರೆ. ದುಃಖ ದೂರ ಮಾಡೋರಾಗಿದ್ದೀರಿ, ಸುಖ ಕೊಡೋರು. ಜೋ ಸಬ್ಕಾ ದುಃಖ ಹರ್ಕರ್ ಅವ್ರ ಸುಖ ದೇತೆ ಹೋ. ಎಲ್ಲರ ದುಃಖ ದೂರ ಮಾಡಿ ಸುಖವನ್ನು ಎಲ್ರಿಗೂ ಕೊಡ್ತೀರಾ. ಸೋ ಬಿ ಆಧಾ ಕಲ್ಪಕ್ಕೆ, ಅದು ಕೂಡ ಅರ್ಧ ಕಲ್ಪಕ್ಕೋಸ್ಕರ ಕೊಡ್ತೀರಾ. ಯಹ ನಾಲೆಡ್ಜ್ ಅವ್ರ ಕೊಯ್ಮೆ ಹೈ ನೈ. ಈ ತಿಳುವಳಿಕೆ ಬೇರೆ ಯಾರ ಹತ್ರನೂ ಇಲ್ಲವೇ ಇಲ್ಲ ಅಂತಾರೆ ಬಾಬಾ. ನಾಲೆಡ್ಜ್ಫುಲ್ ಏಕ್ ಬಾಪ್ ಹೇ ತುಮಾರೆ ಮೇ ಬಿ ನಾಲೆಡ್ಜ್ ಹೇ. ಏಕ್ ಬಾಪ್ ಕೋ ಈ ನಹಿ ಜಾನ್ತೆ ತೋ ಬಾಕಿ ಫಿರ್ ಕ್ಯಾ ನಾಲೆಡ್ಜ್ ಹೋಂಗೆ. ಒಬ್ಬ ತಂದೆಯನ್ನೇ ತಿಳ್ಕೊಂಡಿಲ್ಲ ಅಂದರೆ ಮತ್ತಿನ್ನೇನು ಜ್ಞಾನ ಇರುತ್ತೆ. ಅಭಿ ತುಮ್ ಫೀಲ್ ಕರ್ತೆ ಹೋ ಪಹಲೆ ನಾಲೆಡ್ಜ್ ಲೇತೆ ಕುಚ್ ಬಿ ನಹಿ ಜಾನ್ತೆ. ನಿಮ್ಗೆ ಇವಾಗ ಈ ಜ್ಞಾನ ಸಿಕ್ಕಿದೆ, ಮೊದಲು ಕೂಡ ಈ ಜ್ಞಾನ ಇರಲಿಲ್ಲ ಅಂತಾರೆ ಬಾಬಾ. ಬೇಬಿ ಮೇ ಚೋಟೆ ಬಚ್ಚೆ ಮೇ ನಾಲೆಡ್ಜ್ ಹೋತಿ ಹೇ, ಕೊಯ್ ಅವಗುಣ ಬಿ ನಹಿ ಹೋತೆ ಹೇ. ಸಣ್ಣ ಮಕ್ಕಳಲ್ಲಿ ಏನೂ ಜ್ಞಾನ ಇರೋದಿಲ್ವಲ್ಲ, ಮುಗ್ಧರಾಗಿರ್ತಾರಲ್ಲ, ಯಾವುದೇ ಅವಗುಣಗಳು ಇರೋದಿಲ್ಲ. ಇಸ್ಲಿಯೇ ಅವನ್ಕೋ ಮಹಾತ್ಮ ಕಹಾ ಜಾತ. ಅದರಿಂದ ಮಕ್ಕಳನ್ನ ಎಲ್ಲರೂ ಇಷ್ಟಪಡ್ತಾರೆ, ಮಹಾತ್ಮರ ಸಮಾನ. ಕ್ಯೂಂಕಿ ಪವಿತ್ರ ಏನ ಕಿತ್ನಾ ಚೋಟಾ ಬಚ್ಚ ಉತ್ನಾ ನಂಬರ್ 1 ಫೂಲ್ ಹೇ. ಆ ಚಿಕ್ಕ ಮಕ್ಕಳು ನಂಬರ್ 1 ಹೂ ಆಗಿರ್ತಾರೆ. ಬಿಲ್ಕುಲ್ ಹಿ ಜೈಸೆ ಕರ್ಮಾತೀತ ಅವಸ್ಥಾ ಹೇ. ಅವ್ರದ್ದು ಏನಾಗಿರುತ್ತೆ, ಬಿಲ್ಕುಲ್ ಕರ್ಮಾತೀತ ಸ್ಥಿತಿ ಇರುತ್ತೆ. ಕರ್ಮ ವಿಕರ್ಮಕ್ಕೂ ಕುಚ್ ಜಾನ್ತೇನೆ. ಅವ್ರಿಗೇನು ಜ್ಞಾನ ಇರೋದಿಲ್ಲ, ಕರ್ಮ ವಿಕರ್ಮ ಏನೂ ಗೊತ್ತಿರೋದಿಲ್ಲ. सिर्फ अपने को जानते हैं वह फुल, इसलिए सबको कोशिश करते. ಅವ್ರು ಹೂ ಥರ ಆಗಿರೋದ್ರಿಂದ ಎಲ್ಲರನ್ನೂ ಏನು ಮಾಡ್ತಾರೆ, ಇಷ್ಟಪಡ್ತಾರೆ. ಪ್ರೀತಿ ಇರುತ್ತೆ ಅವ್ರ ಮಕ್ಕಳ ಮೇಲೆ. जैसे बाबा अब कशिश करते हैं, बाबा आया ही है तुम सबको फूल बनाने. ಶಿವ ಬಾಬಾ ಬಂದಿರೋದೇ ಮಕ್ಕಳನ್ನು ಏನು ಮಾಡಲಿಕ್ಕೋಸ್ಕರ, ಹೂವನ್ನಾಗಿ ಮಾಡಲಿಕ್ಕೋಸ್ಕರ ಬಂದಿದ್ದಾರೆ. ತುಮಾರೆ ಮೇ ಕೊಯ್ ಬಹುತ್ ಖರಾಬ್ ಕಾಂಟೆ ಬಿ ಹೇ. ಮಕ್ಕಳಲ್ಲಿ ವೆರೈಟಿ ಇದ್ದಾರೆ. ಕೆಲವರಲ್ಲಿ ಮುಳ್ಳು ಥರನೂ ಇರ್ತಾರೆ. 5 ವಿಕಾರ ರೂಪಿ ಕಾಂಟೇನ. ಕೆಲವರಲ್ಲಿ 5 ವಿಕಾರಗಳೆಂಬ ಮುಳ್ಳು ಇರುತ್ತಲ್ವಾ. ಈ ಸಮಯ ತುಮಕೋ ಫೂಲ್ ಅವ್ರ ಕಾಂಟೋಂಕ ಜ್ಞಾನ. ಈಗ ನಿಮಗೆ ಹೂ ಅಂದ್ರೇನು ಮುಳ್ಳಂದ್ರೇನು ಗೊತ್ತಾಯ್ತು. ಮೊದಲು ಕಾಲಕ್ಕೆ ಏನು ಗೊತ್ತಿರ್ತೋ, ಏನು ಇದ್ರ ಬಗ್ಗೆ ಜ್ಞಾನ ಇರಲಿಲ್ಲ. ಕಾಂಟೋಂಕ ಜಂಗಲ್ ಬಿ ಹೋತಾ ಹೇ, ಬಬುಲ್ ಕಾ ಕಾಂಟ ಸಬ್ಸೆ ಬಡಾ ಹೋತಾ ಹೇ. ಮುಳ್ಳುಗಳು ಕಾಡಿರುತ್ತೆ, ಅದರಲ್ಲಿ ಬಿದಿರುದು ಮುಳ್ಳುಗಳು ಭಾಳ ಭಯಂಕರವಾಗಿರ್ತವೆ. ಒಂದು ಕಾಂಟು ಅಂದರೆ ಬಹುತ್ ಚೀಸೆ ಬಂತಿ. ಆ ಮುಳ್ಳುಗಳಿಂದನೂ ಏನೇನೋ ತಯಾರು ಮಾಡ್ತಾರೆ ಜನರು ಅಂತಾರೆ. ಬೇಂಟ್ ಕಿ ಜಾತೆ ಮನುಷ್ಯಂಕಿ, ಇದು ಹೋಲಿಕೆ ಮನುಷ್ಯ ಜೊತೆಯಲ್ಲಿ ಮಾಡ್ತಾ ಇರ್ತಾರೆ. ಬಾಬಾ ಸಮಜಾತೆ ಈ ಸಮಯ ಬಹುತ್ ದುಃಖ ದೇನೆವಾಲ ಮನುಷ್ಯ ಕಾಂಟೆ. ಈ ಟೈಮ್ನಲ್ಲಿ ಏನಾಗ್ಬಿಟ್ಟಿದ್ದಾರೆ ಜನರು, ಒಬ್ರಿಗೊಬ್ರು ದುಃಖ ಕೊಡೋರೇ ಆಗೋಗ್ಬಿಟ್ಟಿದ್ದಾರೆ ಅಂತ. ಮನೆಯಲ್ಲಿ ಅತ್ತೆಗೆ ಸೊಸೆ ಜಗಳ, ಅತ್ತೆ ಜಗಳ, ಇವೆಲ್ಲ ಮುಳ್ಳುಗಳು ತಾನೇ. ಇನ್ನೇನು ಒಬ್ರಿಗೊಬ್ರು ಅನ್ಯೋನ್ಯವಾಗಿರ್ಬೋದಲ್ಲ, ಏನು ಅದಕ್ಕೇನು ಖರ್ಚೇನಿದೆ, ಪ್ರೀತಿಯಿಂದ ಇರೋಕ್ಕೆ ಖರ್ಚೇನಿಲ್ಲ. ವೈಮನಸ್ಸುಗಳಿಂದ ಕೋರ್ಟು ಕಚೇರಿ ಅಲಿಯೋದು, ಎಲ್ರಿಗೂ ಅಶಾಂತಿ ಮಾಡೋದು, ಎಷ್ಟು ಪ್ರಾಬ್ಲಮ್ಸ್ ಇರುತ್ತೆ. ನೆಮ್ಮದಿಯಿಂದ ಬದುಕ್ರಪ್ಪ ಅಂದರೆ ಬದುಕಕ್ಕೆ ರೆಡಿ ಇಲ್ಲ. ಏನು ಮಾಡೋದು, ಅಷ್ಟು ದೇಹಾಭಿಮಾನಗಳು ಸೇರ್ಕೊಂಡ್ಬಿಟ್ಟಿದೆ. ನೋಡ್ರಿ ಎಷ್ಟಿದೆ. ಈ ಸಮಯ ಬಹುತ್ ದುಃಖ ದೇನೆವಾಲ ಮನುಷ್ಯ ಕಾಂಟೆ ಬಂದು. ಈ ಸಮಯದಲ್ಲಿ ಒಬ್ರಿಗೊಬ್ರು ಬಡದಾಟ ದುಃಖ ಕೊಡುವಂಥದ್ದೇ ಹ್ಯಾಬಿಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇಸ್ಲಿಯೇ ಏನಕ್ಕೋ ದುಃಖಕ್ಕೆ ದುನಿಯಾ ಕಹಾ ಜಾತ. ಇದಕ್ಕೆ ಏನಂತ ಹೇಳಲಾಗುತ್ತೆ, ದುಃಖಗಳ ಪ್ರಪಂಚ ಅಂತ ಹೇಳಲಾಗುತ್ತೆ. ಕೇತೆ ಬಿ ಹೇ ಬಾಬಾ ಸುಖದಾತ, ಮಾಯಾ ರಾವಣ ದುಃಖದಾತ. ಹೇಳ್ತಾರೆ ರಾವಣ ದುಃಖದಾತ ಆಗಿದ್ದಾನೆ, ಮಾಯಾ ರಾವಣ ದುಃಖ ಕೊಡ್ತಕ್ಕಂಥವನಾಗಿದ್ದಾನೆ. ಬಾಬಾ ಅವರು ಸುಖದಾತ ಆಗಿದ್ದಾರೆ. ಫಿರ್ ಸತ್ಯುಗ ಮೇ ಮಾಯಾ ನಹಿ ಹೋಂಗೆ. ಸತ್ಯುಗದಲ್ಲಿ ಮಾಯೆ ಅನ್ನೋದೇ ಇರೋದಿಲ್ಲ ಅಂತಾರೆ. तो कुछ भी बातें नहीं होंगे. ಅಲ್ಲಿ ಈ ಥರದ್ದು ಏನೂ ಇರೋದೇ ಇಲ್ಲ. ಡ್ರಾಮಾ ಮೇ ಏಕ ಪಾರ್ಟ್ 2 ಬಾರಿ ನಹಿ ಹೋ ಸಕ್ತಾ ಹೈ. ಈ ನಾಟಕದಲ್ಲಿ ಒಂದೇ ಥರ ಪಾತ್ರ 2 ಸಲ ಮಾಡೋಕ್ಕಾಗಲ್ಲ ಅಂತಾರೆ. ಬುದ್ಧಿ ಮೇ ಸಾರಾ ದುನಿಯಾ ಮೇ ಜೋ ಪಾರ್ಟ್ ಬಜತಾ ಹೈ ಯೆ ಸಬ್ ನಯಾ ಹೈ. ಬುದ್ಧಿನಲ್ಲಿದೆ ನಿಮಗೆ ಏನು ಆತ್ಮ ಪಾತ್ರ ಮಾಡುತ್ತೆ ಅದೆಲ್ಲ ಹೊಸದು. तुम विचार करो सतयुग से लेकर यहाँ तक कितना दिन बदल जाते हैं, एक्टिविटी बदल जाते. ನೀವು ವಿಚಾರ ಮಾಡಿ, ಸತ್ಯುಗದಿಂದ ಹಿಡಿದು ಎಷ್ಟು ಆ್ಯಕ್ಟಿವಿಟೀಸು, ಎಷ್ಟು ದಿನಗಳು, ಎಷ್ಟು ಶರೀರಗಳು, ಎಷ್ಟು ಪಾತ್ರಗಳು ಚೇಂಜ್ ಆಗ್ತಾ ಬಂತು ಅಂತಾರೆ ಬಾಬಾ. 5000 ವರ್ಷ की पूरी एक्टिविटी का ರಿಕಾರ್ಡ್ ಆತ್ಮ ಮೇ ಬರಾವ. 5000 ವರ್ಷಗಳ ಆಕ್ಟಿವಿಟಿ ಆತ್ಮದಲ್ಲಿ ಏನು ತುಂಬಿದೆ, ರೆಕಾರ್ಡ್ ರೂಪದಲ್ಲಿ ತುಂಬಿದೆ. ಯ ಬದಲ್ ನಹಿ ಸಕ್ತಾ ಹೈ. ಇದು ಚೇಂಜ್ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಹರ ಆತ್ಮ ಮೇ ಅಪ್ನಾ ಪಾರ್ಟ್ ಬರಾ ಹುವಾ ಹೈ. ಪ್ರತಿಯೊಬ್ಬರ ಆತ್ಮದಲ್ಲಿ ಕೂಡ ಅವರವ್ರ ಪಾತ್ರ ಏನಾಗಿದೆ, ಪೂರ್ವ ನಿಶ್ಚಿತ ಆಗಿದೆ. ಯ ಬಾತ್ ಏಕ್ ಹಿ ಕೋಯಿ ಸಮಜ್ ನಹಿ ಸಕ್. ಈ ವಿಚಾರನ ಬೇರೆ ಯಾರು ಕೂಡ ತಿಳ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಅಭಿ ಆದಿ ಮಧ್ಯ ಅಂತ್ಯಕೋ ತುಮ್ ಜಾನ್ತೆ ಹೋ. ನೀವು ಆದಿ ಮಧ್ಯ ಅಂತ್ಯವನ್ನು ಕೂಡ ನೀವೇನು ಮಾಡಿದ್ದೀರಿ, ತಿಳ್ಕೊಳ್ತೀರಿ. ಯ ಸ್ಕೂಲ್ ಹೇನಾ
ಸೃಷ್ಟಿಗೆ ಆದಿ ಮಧ್ಯ ಅಂತಕೋ ಜಾನನ. ಇದೊಂದು ಪಾಠಶಾಲೆ ಆಗಿದೆ. ಇಲ್ಲಿ ನೀವು ಪ್ರಪಂಚದ ಆದಿ ಮಧ್ಯ ಅಂತ ವಿಚಾರಗಳನ್ನು ತಿಳ್ಕೊಳ್ತೀರಾ. ಫಿರ್ ಬಾಬಾ ಕೋ ಯಾದ್ ಕರ್ ಪವಿತ್ರ ಬನ್ನೆ ಕಿ ಪಢಾಯಿ. ಮತ್ತೆ ತಂದೆ ನೆನಪು ಮಾಡಿ ಪವಿತ್ರರಾಗುವಂಥ ವಿದ್ಯೆ ಇದು. ಇನ್ಕಾ ಬದಲೇ ಪೆಹಲೆ ಜಾನ್ತೆ ತೇ ಹಮ್ಕೋ ಯಹ ಬನ್ನ ಹೈ. ಮೊದಲು ಈಗ ತಿಳ್ಕೊಂಡಿದ್ದೀರಿ, ಇಲ್ಲಿ ನಾವು ಈ ರೀತಿ ಆಗಬೇಕು ಅನ್ನುವಂಥದ್ದು ಇಲ್ಲಿಗೆ ಬಂದ ಮೇಲೆ ಗೊತ್ತಾಯ್ತು. ಬಾಬಾ ಕಿತ್ನಾ ಕ್ಲಿಯರ್ ಕರ್ ಸಮझा. ಎಲ್ಲ ಸ್ಪಷ್ಟ ಮಾಡಿ ಮಾಡಿ ಬಾಬಾ ಅವ್ರು ನಮಗೆ ತಿಳಿಸ್ಕೊಡ್ತಾರೆ. ತುಮ್ ಪೆಹಲೆ ನಂಬರ್ ಮೇ ಯಹ ಥೇ ಫಿರ್ ನೀಚೆ ಉತರ್ತೆ ಉತರ್ತೆ ಅಬ್ ಯ ಬನ್ ಗಯೋ. ಮೊದಲನೇ ನಂಬರ್ನಲ್ಲಿ ಹಂಗಿದ್ರೆ ಆಮೇಲೆ ಏನಾಗ್ಬಿಟ್ರೆ ಬದಲಾವಣೆ ಆಗಿ ಆಗಿ ಕೊನೆಗೆ ಹಿಂಗಾಗೋಗ್ಬಿಟ್ಟಿರ್ತೀವಿ. ದುನಿಯಾ ಕೋತೋ ದೇಕು ಕ್ಯಾ ಬನ್ ಗಯ. ಪ್ರಪಂಚ ನೋಡಿ ಏನಾಗೋಗ್ಬಿಟ್ಟಿದೆ ಇವತ್ತು. कितने ढेर मनुष्य इन लक्ष्मी नारायण की राजधानी का विचार करो क्या होगा. ಎಷ್ಟು ಮನುಷ್ಯರಿದ್ದಾರೆ, ನೀವು ವಿಚಾರ ಮಾಡಿ. ಲಕ್ಷ್ಮೀನಾರಾಯಣ ರಾಜಧಾನಿನಲ್ಲಿ ಏನಾಗಿರುತ್ತೆ. ಜಹಾ ರಹತೆ ಹೋಂಗೆ ಕೇಸೆ ಹೀರೋ ಜವಾಹರ್ ಅಂತ ಮೆಹಲ್. ಯಾವ ಥರ ಇದ್ದರು, ಯಾವ ಥರ ವಜ್ರವೀಡುವಂಥ ಮನೆಯಲ್ಲಿದ್ದರು ಅನ್ನೋದನ್ನು ವಿಚಾರ ಮಾಡಿ ಅಂತಾರೆ ಬಾಬಾ. ಬುದ್ಧಿ ಮೇ ಆತಾ ಹೇ ಅಭಿ ಹಮ್ ಸ್ವರ್ಗವಾಸಿ ಬನ್. ಈಗ ನಿಮಗೆ ಬುದ್ಧಿನಲ್ಲಿ ಬರುತ್ತೆ, ನಾವೀಗ ಸ್ವರ್ಗವಾಸಿಗಳು ಆಗ್ತಾ ಇದ್ದೇವೆ. ವಹ ಹಮ್ ಅಪ್ನೆ ಮಕಾನಾದಿ ಬನಾಯಂಗೆ. ನಾವು ಅಲ್ಲಿಗೆ ಹೋದ್ಮೇಲೆ ಮನೆ ಇದೆಲ್ಲ ಕಟ್ತೇವೆ. ಐಸಾ ನಹಿ ನೀಚೆ ಸೆ ದ್ವಾರಕಾ ನಿಕಲ್ನಾ ಇಲ್ಲ. ಭೂಮಿಯಿಂದ ದ್ವಾರಕಾಪಟ್ಟಣ ಮೇಲಕ್ಕೆ ಬರುತ್ತೆ ಅಂತಲ್ಲ, ಹೊಸದಾಗಿ ಕಟ್ಟಬೇಕಾಗುತ್ತೆ. ಎಲ್ಲ ಹೊರಟೋಗಿದೆ. ಸ್ವರ್ಗ ಎಲ್ಲ ಡಿಸ್ಮೆಂಟ್ಲ್ ಆಗೋಗ್ಬಿಟ್ಟಿದೆ. ಈಗ ಮತ್ತೆ ಎಲ್ಲ ಸೇರಿಸ್ಬೇಕು ಸ್ವರ್ಗ ಕಟ್ಟಲಿಕ್ಕೆ ಅಂತ. ದೇವತಾತ್ಮಗಳೇ ಸ್ವರ್ಗದಲ್ಲಿರೋಂಥ ಅವರೇ ಶರೀರ ಬದಲಾವಣೆ ಮಾಡ್ಕೊಂಡು ಬಂದುಬಿಟ್ಟಿದ್ದೀವಿ. ಮನೆಗಳೆಲ್ಲಿರುತ್ತೆ, ಇರೋಕ್ಕೆ ಸಾಧ್ಯನೇ ಇಲ್ವಲ್ಲ. ಅಲ್ಲಿ ಎಲ್ಲೆಲ್ಲ ಚೆದ್ರೋಗ್ಬಿಟ್ಟಿರೋದು. ಪ್ರಕೃತಿ ಆ ಟೈಮ್ ಬಂದಾಗ ಎಲ್ಲ ತರುತ್ತೆ. ಆ ಟೈಮ್ ಬಂದಾಗ ಎಲ್ಲ ಆಟೋಮೆಟಿಕ್ಕಾಗಿ ರೆಡಿ ಆಗುತ್ತೆ. ಮನೆ ಕಟ್ಟಕ್ಕೆ ಎಲ್ಲೆಲ್ಲಿಂದನೋ ಮರಳು, ಇಟ್ಟಿಗೆ, ಜಲ್ಲಿ, ಕಂಬಿ, ಸಿಮೆಂಟು ಎಲ್ಲ ತರಲ್ವಾ, ಹಂಗೆ ಸ್ವರ್ಗ ಬಂದಾಗ ಅದು ಎಲ್ಲ ಬರುತ್ತೆ. ಇವಾಗ ಮಾವಿನ ಹಣ್ಣು ಸೀಸನ್ ಒಂದು 3 ತಿಂಗಳು ಮುಂಚೆ ಮಾವಿನ ಹಣ್ಣೇ ಇರಲ್ಲ. ಆ ಟೈಮ್ ಬಂದಾಗ ಎಲ್ಲ ಬರಲ್ವ, ರಸ ಎಲ್ಲ ಹೀರ್ಕೊಳ್ಳುತ್ತೆ ಮರಗಳು ಎಲ್ಲ. ಹಣ್ಣು ಪ್ರಕೃತಿ ಸೃಷ್ಟಿ ಮಾಡುತ್ತೆ. ಪ್ರಕೃತಿನಲ್ಲಿ ಪ್ರಚಂಡ ಶಕ್ತಿ ಇದೆ. ಆ ಟೈಮ್ಗೆ ಅದು ಬೆಳೆಯುತ್ತೆ. ಹೇಳ್ತಾರೆ ಕೋಲಾರದ ಚಿನ್ನದ ಗಣಿನಲ್ಲಿ ಚಿನ್ನ ಬೆಳೀತಾ ಇದೆ ಅಂತೆ. ಅವರು ಮ್ಯಾನೇಜ್ಮೆಂಟ್ ಮಾಡೋರು ಎಲ್ಲ ಕರೆಕ್ಟಾಗಿ ಮಾಡಿದ್ರೆ ಈಗಲೂ ಚಿನ್ನ ಸಿಗುತ್ತಂತೆ. ಮ್ಯಾನೇಜ್ಮೆಂಟು ಇಲ್ವಲ್ಲ, ಸರಿಯಾಗಿ ಕಷ್ಟಪಡೋ ಜೀವಿಗಳು ಇಲ್ವಲ್ಲ. ಇವಾಗ ಹೋಗಿ ಒಳಗಡೆ ಬಿಸಿನಲ್ಲೆಲ್ಲ ತೆಗಿಯೋರೇ ಇಲ್ವಲ್ಲ. ಸೊ ಅದು ಬಂದಾಗ ಏನಾಗುತ್ತೆ, ಸ್ವರ್ಗ ಬಂದಾಗ ಅದು ಮೇಲಕ್ಕೆ ಮೊಳಕೆ ಹೊಡೆಯುತ್ತೆ. ಅದು ಬಳ್ಳಿ ಥರ ಬೆಳ್ಕೊಂಡು ಹೋಗಿರುತ್ತಂತೆ. ಅದು ಮೇಲಕ್ಕೆ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ಬರ್ತಾ ಇರುತ್ತೆ ಚಿನ್ನ. ಪ್ರಕೃತಿನಲ್ಲಿ ಏನೇನೋ ಇದೆ, ಅರ್ಥ ಮಾಡ್ಕೊಳ್ಳೋಕ್ಕೆ ಶಕ್ತಿ ಇಲ್ಲ ಜನಕ್ಕೆ. ಶಾಸ್ತ್ರ ನಾಮ್ ಹಿ ಚಲ ಆತಾ ಹೇ ಫಿರ್ ಕೋಯಿ ನಾಮ್ ರಕ್ಕಾ ಹಿ ನಹಿ ಸಕ್ತೆ ಹೇ. ಹಿಸಾಬ್ ಹೋತಾ ಹೇ ನಾ ಪಢಾಯಿ ಕಾ. ಒಂದ್ಸಲ ಚಂದ್ರಮಣಿ ದಾದಿಯವರು ಬಂದಿದ್ರು ಮೌಂಟ್ ಆಬುಯಿಂದ. ಈ ಸಂಸ್ಥೆಗೆ ಜಾಯಿಂಟ್ ಚೀಫ್ ಇದ್ದರು ಅವರು. ನಾನು ಚಿನ್ನದ ಗಣಿ ನೋಡ್ಬೇಕು ಕರ್ಕೊಂಡೋಗಿ ಅಂದರು. ಅವಾಗ ಬಿಡ್ತಾಯಿದ್ರು ಒಳಗಡೆಗೆ. ಸೊ ಒಳಗಡೆ 1000 ಅಡಿಗೆ ನಮ್ಮನ್ನು ಲಿಫ್ಟಲ್ಲಿ ಕರ್ಕೊಂಡೋದ್ರು. ದಾದಿಯವರು ನುಗ್ಗುತ್ತಾರೆ. ಎಷ್ಟು ಧೈರ್ಯ ಅವ್ರಿಗೆ. ಏನೇನಿದೆ ನೋಡೋಣ ಅಂತ ಗವಿಗಳ ಥರ ಒಳಗಡೆ ಡಾರ್ಕು ಲೈಟಿಂಗು ಎಲ್ಲ ಬಿಟ್ಟಿದ್ದಾರೆ. ಆಮೇಲೆ ಒಳಗಡೆ ತುಂಬ ಬಿಸಿ ಇರುತ್ತೆ, ಮೈಯೆಲ್ಲ ಬೆವತೋಗ್ಬಿಡ್ತು. ಒಳಗಡೆ ಹೋಗ್ತಾ ಇದ್ದಾರೆ. ಸುರಂಗಗಳಲ್ಲಿ ಗಾಳಿ ಇಲ್ಲ, ಬಿಟ್ಟಿದ್ರು. ಅಲ್ಲಿಗೂ ಗಾಳಿ ಬರ್ತಾ ಇತ್ತು ಒಳಗಡೆ, ಮೇಲಿಂದ ಕಂಪ್ರೆಸರ್ನಲ್ಲಿ ಬಿಟ್ಟಿದ್ರು. ಅಷ್ಟು ಬಿಸಿನಲ್ಲಿ ಕೂಡ ಅಷ್ಟು ಧೈರ್ಯವಾಗಿ ದಾದಿಯವ್ರು ಕರ್ಕೊಂಡೋದ್ರು ನಮ್ಮ ಮನೇಲಿ. ಬಂದ್ಬಿಟ್ರು. ಕಷ್ಟ ಇದೆ, ಭಯ ಬಿದ್ದುಬಿಟ್ರು, ನಿಲ್ಲಿಸ್ಬಿಟ್ರು. ಆ ಒಳಗಡೆ ಅಷ್ಟು ಬಿಸಿ ಇರುತ್ತೆ, ಹೆಲ್ತ್ಗೆ ಎಫೆಕ್ಟ್ ಆಗುತ್ತೆ. ಯಾವಾಗ ಪ್ರಾಣ ಹೋಗುತ್ತೆ ಗೊತ್ತಾಗೋದಿಲ್ಲ. ಈಗ ಅಂಥ ಮೆಷಿನರೀಸ್ ಇದ್ದರೂ, ಅಷ್ಟೆಲ್ಲ ಟೆಕ್ನಾಲಜಿ ಇದ್ರೂ ಕಷ್ಟ ಇದೆ ತೆಗೆಯೋದು. ಸೊ ಬಾಬಾ ಹೇಳ್ತಿದ್ದಾರೆ, ಬಾಕಿ ಇನ್ಕಾ ಪುಸ್ತಕಾದಿ ಅಥವಾ ಶಾಸ್ತ್ರಕ್ಕೆ ಇದಕ್ಕೆ ಪುಸ್ತಕಗಳು ಶಾಸ್ತ್ರಗಳು ಅಂತ ಹೇಳ್ತಾರೆ. ಅಥವಾ ಪಢಾಯಿ ಕಾ ಕಿತಾಬ್. ಅದಂತೂ ವಿದ್ಯೆ ಒಂದು ಲೆಕ್ಕ ಆಗಿದೆ. ಶಾಸ್ತ್ರ ತೋ कहते हैं व तो पढ़ाई कहता है. ಶಾಸ್ತ್ರ ಪढ़ने वालों का भक्त कहा जाता है. ಭಕ್ತಿ और ज्ञान 2 चीज़. ಭಕ್ತಿ ಮತ್ತು ಜ್ಞಾನ ಎರಡಿದೆ. अब ವೈರಾಗ್ಯ ಕಿಸ್ಕಾ है, ಭಕ್ತಿ का या ज्ञान का. ಈಗ ವೈರಾಗ್ಯ ಯಾವುದ್ರದ್ದು, ಭಕ್ತಿದೋ ಜ್ಞಾನದ್ದು? ಜರೂರ್ ಕಹೆಂಗೆ ಭಕ್ತಿ. ಅವಶ್ಯಕವಾಗಿ ಹೇಳ್ತಾರೆ, ಇಷ್ಟು ಸಮಯದಿಂದ ಭಕ್ತಿ ಮಾಡ್ತಾ ಬಂದಿದ್ದೀವಲ್ಲ, ಇದೇನು ಹೊಸದಾಗಿದೆ ನೋಡೋಣ ಅಂತೇಳ್ಬಿಟ್ಟು ಈ ಕಡೆಗೆ ಜನರು ಬರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. अब तुमको तो ज्ञान मिल रहा है जिससे तुम इतना ऊंच पद बनते हो. ಈಗ ನಿಮ್ಗೆ ಇಷ್ಟೊಂದು ಒಳ್ಳೆ ಜ್ಞಾನ ಸಿಗ್ತಾ ಇದೆ, ಇದರಿಂದ ನೀವು ಉನ್ನತ ಪದವಿಗೆ ಹೋಗ್ತೀರಾ. जिससे तुम इतना ऊंच बनते हो. अब बाबा हमको सुखदाई बनाते हैं. ಧಾಮ್ ಕೋ ಭಿ ಸ್ವರ್ಗ ಕಹಾ ಜಾತಾ. ಈಗ ತಂದೆ ಸುಖದಾಯಿಯನ್ನಾಗಿ ಮಾಡ್ತಾ ಇದ್ದಾರೆ. ತಂದೆ ಸುಖದಾಯಿ
ಮಾಡ್ತಾ ಇದ್ದಾರೆ. ಸುಖಧಾಮೆ ತುಮ್ ಚಲನೆ ವಾಲೆ ಹೋ ತುಮಕೋ ತೋ ಪಡನಾ ಹೇ. ಸುಖಧಾಮಕ್ಕೆ ಹೋಗುವಂಥವರಿದ್ದೀರಿ, ಅದಕ್ಕೋಸ್ಕರ ಈಗ ನೀವು ಓದಬೇಕಾಗಿದೆ. ಯಹ ಜ್ಞಾನ ತುಮಾರಿ ಆತ್ಮ ಲೇತಿ ಹೇ, ಆತ್ಮ ಕಾ ಕೋಯಿ ಧರ್ಮ ನಹಿ. ಈ ಜ್ಞಾನವನ್ನು ಈಗ ನೀವು ತೆಗೆದುಕೊತಾ ಇದ್ದೀರಿ. ಆತ್ಮಕ್ಕೆ ಯಾವುದೇ ಒಂದು ಧರ್ಮ ಇಲ್ಲ. ವತೋ ಹೇ ಆತ್ಮ, ಫಿರ್ ಆತ್ಮ ಜಬ್ ಶರೀರ ಮೇ ಆತಿ ಹೇ ತೋ ಶರೀರ ಕೆ ಧರ್ಮ ಅಲಗ್ ಹೋತೆ. ಆತ್ಮ ಯಾವಾಗ ಶರೀರದಲ್ಲಿ ಬರುತ್ತೆ, ಶರೀರದ ಒಂದು ಧರ್ಮನೇ ಬೇರೆ, ಆತ್ಮದ ಧರ್ಮನೇ ಬೇರೆ. ಆತ್ಮದ ಧರ್ಮ ಏನು? ಏಕ್ ಆತ್ಮ ಬಿಂದು ಮಿಸಾಲ. ಆತ್ಮ ಹೆಂಗಿದೆ? ಒಂದು ಸ್ಟಾರ್ ಥರ ಇದೆ. ತೋ ಶಾಂತಿ ಸ್ವರೂಪ, ಶಾಂತಿ ಸ್ವರೂಪ ಆಗಿದೆ. ಶಾಂತಿಧಾಮ ಮುಕ್ತಿಧಾಮೆ ರಾತಿ ಹೇ. ಆತ್ಮ ಎಲ್ಲಿತ್ತು ಮೊಟ್ಟ ಮೊದಲು? ಶಾಂತಿಧಾಮದಲ್ಲಿ, ಮುಕ್ತಿಧಾಮದಲ್ಲಿತ್ತು. अब बाबा समझाते सब बच्चों का हक है, बहुत बच्चे जो और ಧರ್ಮೋ ಮೇ ಕನ್ವರ್ಟ್ हो गए. ಸುಮಾರು ಜನಕ್ಕೆ ಹಕ್ಕಿದೆ, ಬೇರೆ ಬೇರೆ ಧರ್ಮಗಳಿಗೆಲ್ಲ ಹೊರಟೋಗ್ಬಿಟ್ಟಿದ್ದಾರೆ, ಅವರೆಲ್ರಿಗೂ ಹಕ್ಕಿದೆ. ಯಹ ತೋ ನಿಕಲ್ ಕರ್ ಅಪ್ನೆ ಅಸಲಿ ಧರ್ಮ ಆ ಜಾಯ್. ಅಲ್ಲೆಲ್ಲೆಲ್ಲ ಹೊರಟೋಗಿರೋರೆಲ್ಲ ಮತ್ತೆ ಒರಿಜಿನಲ್ ಧರ್ಮಕ್ಕೆ ಏನಾಗ್ತಾರೆ? ಬಂದ್ಬಿಡ್ತಾರೆ. ಜೋ ದೇವಿ ದೇವತಾ ಧರ್ಮ ಛೋಡ್ ದೂಸರೆ ಧರ್ಮ ಮೇ ಗಯೇ. ದೇವತಾ ಧರ್ಮ ಬಿಟ್ಟು ಬೇರೆ ಬೇರೆ ಧರ್ಮಗಳಲ್ಲಿ ಹೊರಟೋಗ್ಬಿಟ್ಟಿದ್ದಾರೆ. ಎಸ್ ಸರ್ವ ಪತ್ತೆ ಲೌಟ್ ಕರ್ ಆ ಜಾಯಂಗೆ ಅಪ್ನೆ ಜಗಹ ಪರ್. ಎಲ್ಲ ಎಲೆಗಳು ಮತ್ತೆ ಅವ್ರ ಮೂಲ ಕಾಂಡಕ್ಕೆ ಬಂದ್ಬಿಡ್ತಾರೆ. ಇನ್ ಸಬ್ ಬಾತೋಂಕೋ ಅವ್ರ ಕೋಯಿ ಸಮಜ್ ನಹೀ ಸಕ್ತೆ. ಬೇರೆ ಯಾರು ಈ ವಿಚಾರಗಳನ್ನು ತಿಳ್ಕೊಳಕ್ಕೆ ಸಾಧ್ಯ ಇಲ್ಲ. ಪಹಲೆ ತೋ ಬಾಬಾ ಕಾ ಪರಿಚಯ ದೇನಾ ಹೇ, ಇಸ್ಮೇ ಸಬ್ ಮುಂಜ್ ಪಡೆ. ಮೊಟ್ಟ ಮೊದಲು ತಂದೆ ಪರಿಚಯವನ್ನು ನೀವೆಲ್ರಿಗೂ ಕೊಡಿ. ಇದರಲ್ಲೇ ಕನ್ಫ್ಯೂಷನ್ ಆಗಿಬಿಟ್ಟಿದ್ದಾರೆ. ತುಮ್ ಬಚ್ಚೆ ಜಾನ್ತೆ ಹೋ ಅಭಿ ಹಮ್ಕೋ ಕೌನ್ ಪಡಾತೆ. ನಿಮಗೆ ಗೊತ್ತಿದೆ, ಈಗ ನಮ್ಗೆ ಓದಿಸೋ ಅಂಥವ್ರು ಯಾರೋ? ಬಾಬಾ ಪಡಾತೆ. ಕೃಷ್ಣ ತೋ ದೇಹದಾರಿನ, ಶಿವ ತಂದೆ ಓದಿಸ್ತಾ ಇದ್ದಾರೆ. ಶ್ರೀಕೃಷ್ಣ ಅಂತೂ ದೇಹದಾರಿ ಆಗಿದ್ದಾರಲ್ವಾ. ಇನ್ಕೋ ದಾದಾ ಕಹೆಂಗೆ ಸ ಬಾಯಿ ಬಾಯಿನ ಫಿರ್ ಬಿ ಮರ್ತಬೇಕೆ ಊಪರ್. ಶಿವಬಾಬಾ ಓದಿಸ್ತಾ ಇದ್ದಾರೆ. ನಾವೆಲ್ಲರೂ ಸೋದರ ಆತ್ಮಗಳು, ಎಲ್ಲ ಕೂಡ ಈ ಒಂದು ಅಧಿಕಾರದ ಮೇಲಿದೆ. ಬಾಯಿ ಕಾ ಶರೀರ ಹೈ ಯಾ ಬಹನ್ ಕಾ ಶರೀರ, ಯಾ ಸಬ್ ತುಮ್ ಜಾನ್ತೆ ಹೋ. ಇವರು ಸೋದರ ಶರೀರದಲ್ಲಿದ್ದಾರೆ, ಇವರು ಸೋದರಿ ಶರೀರದಲ್ಲಿದ್ದಾರೆ, ಎಲ್ಲರೂ ಆತ್ಮಗಳೆನ್ನುವಂಥದ್ದು ನಿಮಗೆ ಮನವರಿಕೆ ಆಗಿದೆ. ಸಬ್ ತುಮ್ ಜಾನ್ತೆ ಹೋ. ಆತ್ಮ ತೋ ಏಕ ಛೋಟ ಸ ಸಿತಾರ. ಆತ್ಮ ಹೆಂಗಿರುತ್ತೆ? ಸೂಕ್ಷ್ಮ ನಕ್ಷತ್ರ ಥರ ಇರುತ್ತೆ. ಇತ್ನಿ ಸಬ್ ನಾಲೆಡ್ಜ್ ಛೋಟಿ ಸಿತಾರ ಮೇ. ಇಷ್ಟೆಲ್ಲ ಜ್ಞಾನ ಎಲ್ಲಿತ್ತೋ ಇಷ್ಟು ಸೂಕ್ಷ್ಮ ನಕ್ಷತ್ರದಲ್ಲಿದೆ. ಕಿತನಾ ಶರೀರ ಕೆ ಹಿಸಾಬ್ ಸಿವಾಯ್ ಬಾತ್ ಭಿ ನಹಿ ಕರ್ ಸಕ್ತೆ. ಆತ್ಮ ಶರೀರ ಇಲ್ದಿರ ಮಾತಾಡೋಕ್ಕೂ ಆಗೋದಿಲ್ಲ. ವಿಸ್ತಾರಕ್ಕೂ ಪಾರ್ಟ್ ಬಜಾನೆ ಕೆ ಲಿಯೆ ಅಂಗ್ ಭಿ ಚಾಹಿಯೆ. ಅಂದರೆ ಆತ್ಮಕ್ಕೆ ಶರೀರದ ಮುಖಾಂತರ ಪಾತ್ರ ಮಾಡಲಿಕ್ಕೆ ಅಂಗಾಂಗಗಳು ಬೇಕಲ್ವಾ, ಶರೀರ ಬೇಕಲ್ವಾ. ತೋ ಸಿತಾರೋಂಕಿ ದುನಿಯಾ ಅಲಗೆ. ಅಂದರೆ ಆತ್ಮಗಳು ನಕ್ಷತ್ರಗಳ ಪ್ರಪಂಚನೇ ಬೇರೆ, ಇದು ದೇಹಗಳ ಜಗತ್ತಿದು. ಸಿತಾರೆ ದುನಿಯಾ ಹಿ ಅಲಗ ಹೇ. ನಕ್ಷತ್ರಗಳ ಜಗತ್ತೇ ಬೇರೆ. ಫಿರ್ ಕಹಾ ಆಕರ್ ಆತ್ಮ ಶರೀರ ಧಾರಣ ಕರ್ತಿ ಹೇ. ಅಲ್ಲಿಂದ ಶರೀರಗಳನ್ನು ಆತ್ಮ ಬಂದು ಧಾರಣೆ ಮಾಡುತ್ತೆ. ವಹೆ ಆತ್ಮ ಉಂಕ ಘರ್. ಅದಾಗಿದೆ ಆತ್ಮಗಳ ಒಂದು ಮನೆ. ಆತ್ಮ ಛೋಟಾ ಬಿಂದಿ ಹೇ, ಶರೀರ ಬಡಾ ಚೀಸ್ ಹೇ. ತೋ ಉನ್ಕೋ ಕಿತನಾ ಯಾದ್ ಕರ್ತೆ ಹೇ. ಆತ್ಮ ಏನಾಗಿದೆ? ಒಂದು ಬಿಂದು ಆಗಿದೆ, ಚಿಕ್ಕ ಬಿಂದು. ಶರೀರ ದೊಡ್ಡದಾಗಿದೆ. ಇದಕ್ಕೆ ಎಷ್ಟೊಂದು ನೆನಪು ಮಾಡ್ತಾರೆ. ಅಭಿ ತುಮ್ ಯಾದ್ ಕರ್ತೆ ಹೋ ಏಕ ಪರಮಪಿತ ಪರಮಾತ್ಮ. ಈಗ ನೀವು ನೆನಪು ಮಾಡ್ತೀರಾ ಒಬ್ಬ ಪರಮಪಿತ ಪರಮಾತ್ಮನನ್ನ. ಯಹಿ ಸತ್ಯ ಹೇ ಜಬ್ಕಿ ಆತ್ಮಕ್ಕೂ ಪರಮಾತ್ಮ ಕಾ ಮೇಳ ಹೋದ. ಇದೇ ಸತ್ಯ ಆಗಿದೆ. ಆತ್ಮಗಳದು ಪರಮಾತ್ಮನದು ಮೇಳ ಇದೆ. तो गायन भी है आत्मा है परमात्मा अलग रहे ಬಹುಕಾಲ. ಆತ್ಮಗಳು ಪರಮಾತ್ಮ ಭಾಳ ಟೈಮ್ನಿಂದ ಬೇರೆ ಆಗಿಬಿಟ್ಟಿದ್ವು. ಹಮ್ ಬಾಬಾ ಸೆ ಅಲಗ್ ಹುಯಿ ನಾ, ಯಾದ್ ಆತಾ ಹೈ ಕಿತನಾ ಸಮಯ ಅಲಗ್ ಹುಯಿ. ನೆನಪು ಬರುತ್ತಲ್ಲ ಎಷ್ಟು ಟೈಮ್ನಿಂದ ನಾವು ಬೇರೆ ಬೇರೆ ಆಗಿಬಿಟ್ಟಿದ್ವಿ. बाबा जो कल्प कल्प सुनाते आए हैं वही आकर सुनाते हैं, इसमें ज़रा भी फर्क नहीं हो सकता. ಪ್ರತಿ ಕಲ್ಪಕ್ಕೂ ತಂದೆ ಬಂದು ಇಷ್ಟೆಲ್ಲ ವಿದ್ಯೆ ಕಲಿಸ್ತಾ ಬಂದಿದ್ದಾರೆ. ಒಂಚೂರು ಕೂಡ ವ್ಯತ್ಯಾಸ ಇಲ್ಲವೇ ಇಲ್ಲ. ಸೆಕೆಂಡ್ ಬೈ ಸೆಕೆಂಡ್ ಜೋ ಆ್ಯಕ್ಟ್ ಚಲ್ತಿ ಹೇ ನೈ. ಪ್ರತಿ ಸೆಕೆಂಡು ಏನು ನಡೀತಾ ಬಂದಿದೆ ಪಾತ್ರಗಳು ಎಲ್ಲವೂ ವಸ್ತು ಏಕ್ ಸೆಕೆಂಡ್ ಪಾಸ್ ಹೋತಾ ಹೈ, ಮಿನಿಟ್ ಪಾಸ್ ಹೋತಾ ಹೈ, ಉನ್ಕೋ ಜೈಸೆ ಚೋಡ್ತೆ ಜಾತೆ ಹೈ. ಸೆಕೆಂಡ್ ಬೈ ಸೆಕೆಂಡು ನಡೀತಾ ಹೋಗುತ್ತೆ, ಅದನ್ನು ಬಿಡ್ತಾ ಮುಂದೆ ಹೋಗ್ತಾ ಇರ್ತೀರಾ. ಪಾಸ್ ಹೋತಾ ಹೈ ತಾಕಿ ಕಹೆಂಗೆ, ಪಾಸ್ ಆಗುತ್ತೆ ಹೇಳ್ತೀರಾ. ಇತನೆ ವರ್ಷ, ಇತನೆ ದಿನ, ಇತನೆ ಮಿನಿಟ್, ಇತನೆ ಸೆಕೆಂಡ್ ಪಾಸ್ ಕರ್ತೀಯಾ. ಇಷ್ಟು ಸಮಯ ನಾವು ಕಳೆದ್ಬಿಟ್ವಿ. ಸೆಕೆಂಡ್ಗಳು, ನಿಮಿಷಗಳು, ತಿಂಗಳುಗಳು ಎಲ್ಲ ಹೋಯ್ತಲ್ವಾ. ಪೂರಾ 5000 ವರ್ಷ ಹೋಗ, ಫಿರ್ ನಂಬರ್ 100 ಶುರು ಹೋಗ. 5000 ವರ್ಷಗಳು ಎಲ್ಲ ಮುಗೀತು. ಈಗ ಏನಾಗುತ್ತೆ?
ಹೊಸದಾಗಿ ಶುರುವಾಗುತ್ತೆ. ಅಕ್ಯುರೇಟ್ ಹಿಸಾಬ್ ಐನಾ, ಅಕ್ಯುರೇಟ್ ಆಗಿರೋ ಅಂಥ ಲೆಕ್ಕ ಇದೆಯಲ್ವಾ. ಮಿನಿಟ್ ಸೆಕೆಂಡ್ ಸಾಬ್ ನೋಟ್ ಕರ್ತೆ ಹೇ, ಅಭಿ ತುಮ್ಸೆ ಕೊಯ್ ಪೂಛೆ ಇಸ್ಮೆ ಕಬ್ ಜನ್ಮ ಲಿಯಾ. ನಿಮಿಷಗಳು ಎಲ್ಲ ನೀವು ಕೌಂಟ್ ಮಾಡ್ತೀರಾ, ಇಷ್ಟು ಜನ್ಮಗಳು ಎಷ್ಟು ತೊಗೊಂಡ್ವಿ ಎಲ್ಲ ಕೌಂಟ್ ಮಾಡ್ತೀರಾ, ಗಿಂತಿ ಕರ್ ಬತಾತೇವನ ಕೌಂಟ್ ಮಾಡಿ ಹೇಳ್ತೀರಲ್ವ. ಕೃಷ್ಣನೇ ಪಹಲೆ ನಂಬರ್ ಮೇ ಜನ್ಮ ಲಿಯಾ. ಸತ್ಯುಗದಲ್ಲಿ ಕೃಷ್ಣ ಮೊದಲನೇ ನಂಬರ್ನಲ್ಲಿ ಜನ್ಮ ತೊಗೊಂಡ್ರು. ಶಿವ್ ಕಾತು ಮಿನಿಟ್ ಸೆಕೆಂಡ್ ಕುಚ್ ಬಿ ನಿಕಾಲ್ ಸಕ್ತೆ ಹೇ. ಶಿವಂದು ಹುಟ್ಟೋದು ಜನ್ಮದ್ದು ಯಾವುದೋ ನೀವು ಲೆಕ್ಕ ತೆಗಿಯೋಕ್ಕಾಗಲ್ಲ, ಕೃಷ್ಣನ್ ತೆಗಿಬೋದು. ಕೃಷ್ಣ ಕಿ ತಿಥಿ ತಾರೀಖ್ ಪೂರಾ ಲಿಖಾ ಹುವಾ ಹೈ. ಕೃಷ್ಣನ್ ತಿಥಿ ತಾರೀಖು ಹುಟ್ಟಿದ ಜನ್ಮ ದಿನಾಂಕ ಎಲ್ಲ ನಿಮಗೆ ಗೊತ್ತಿದೆ. ಮನುಷ್ಯ ಕಿ ಗಡಿ ಮೇ ಫರ್ಕ್ ಪಡ್ ಜಾತಾ ಹೈ. ಮನುಷ್ಯರ ಗಡಿಯಾರದಲ್ಲಿ ವ್ಯತ್ಯಾಸ ಆಗೋಗುತ್ತೆ. ಮಿನಿಟ್ ಸೆಕೆಂಡ್ ಕಾ ಒಂದೊಂದು ಗಡಿಯಾರದಲ್ಲಿ ಒಂದೊಂದು ಥರ ಮಿನಿಟ್ ಸೆಕೆಂಡ್ ಚೇಂಜ್ ಆಗೋಗುತ್ತೆ. ಶಿವ ಬಾಬಾ ಕಾ ಅವತರಣ ಮೇ ಬಿಲ್ಕುಲ್ ಫರ್ಕ್ ನಹಿ ಪಡ್ ಸಕ್ತಾ. ಶಿವ ಬಾಬಾ ಬರೋದು ಹೋಗೋದ್ರಲ್ಲಿ ಒಂಚೂರು ವ್ಯತ್ಯಾಸನೇ ಇಲ್ಲ. ಪತಾ ಬಿ ನಹಿ ಪಡ್ತಾ ಹೈ ಕಬ್ ಆಯ. ಯಾರಿಗೂ ಗೊತ್ತಾಗೋದಿಲ್ಲ ಯಾವಾಗ ಶಿವ ಬಾಬಾ ಎಂಟ್ರಿ ಆದರು ಅಂತ. ಐಸಾ ಬಿ ನಹಿ ಸಾಕ್ಷಾತ್ಕಾರ ಹುವಾ ತಬ್ ಆಯ. ಈಗೇನಂತಲ್ಲ ಬ್ರಹ್ಮ ಬಾಬಾ ಅವ್ರಿಗೆ ಸಾಕ್ಷಾತ್ಕಾರ ಆಯಿತು ಅವಾಗ ಬಂದರು ಅಂತಲ್ಲ. ನಹಿ ಅಂದಾಜೆ ಕೆಹದೇತೆ, ಅಂದಾಜಾಗಿ ನೀವು ಹೇಳ್ಬೋದು. ಬಾಕಿ ಐಸಾ ನಹಿ ಕಿ ಉಸ್ ಸಮಯ ಪ್ರವೇಶ ಹುವಾ, ಆ ಟೈಮ್ನಲ್ಲಿ ಪ್ರವೇಶ ಆದರು ಅಂತ ಇಲ್ಲ. ಸಾಕ್ಷಾತ್ಕಾರ ಹುವಾ ಹಮ್ ಫಲಾನ ಬನೆಂಗೆ, ಸಾಕ್ಷಾತ್ಕಾರ ಆಯಿತು ನಾವು ಈ ರೀತಿ ಆಗ್ತೇವೆ ಅಂತ ಹೇಳ್ತಾರೆ. ಅಚ್ಚಾ मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम सब रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. ಸುಖದ ಮೇ ಚಲನೆ ಕೆ ಲಿಯೆ ಸುಖದಾಯಿ ಬನ್ನ. ಸುಖದ ಪ್ರಪಂಚಕ್ಕೆ ಹೋಗಬೇಕು ಅಂದರೆ ನಾವೇನಾಗಬೇಕಾಗಿದೆ, ಸುಖದಾಯಿಗಳು ಆಗಬೇಕಾಗಿದೆ. ಸಬ್ಕೋ ದುಃಖ ಹರ್ಕರ್ ಸುಖ ದೇನಾ. ಎಲ್ಲರ ದುಃಖ ದೂರ ಮಾಡಿ ಎಲ್ಲರಿಗೂ ಸುಖವನ್ನು ಕೊಡಿ. ಕಬಿ ಬಿ ದುಃಖದಾಯಿ ಕಾಂಟ ನಹಿ ಬನ್ನ, ಎಂದು ಕೂಡ ದುಃಖ ಕೊಡ್ತಕ್ಕಂಥ ಮುಳ್ಳುಗಳು ಆಗಬೇಡಿ. ಇಸ್ ಅವಿನಾಶಿ ಶರೀರ ಮೇ ಆತ್ಮ ಹಿ ಮೋಸ್ಟ್ ವ್ಯಾಲ್ಯುಬಲ್ ಹೇ. ಈ ವಿನಾಶಿ ಶರೀರದಲ್ಲಿ ಅವಿನಾಶಿ ಆತ್ಮನೇ ತುಂಬ ವ್ಯಾಲ್ಯುಬಲ್ ಇರೋವಂಥದ್ದು. ಇಸ್ಲಿಯೇ ಅವಿನಾಶಿ ಚೀಸ್ ಸೆ ಪ್ಯಾರ್ ರಖನಾ. ಅವಿನಾಶಿ ಆಗಿರೋ ಆತ್ಮ ಜೊತೆಯಲ್ಲಿ ಪ್ರೀತಿ ಇಟ್ಕೊಳ್ಳಿ ಅಂತ. ದೇಹ ಕಾ ಬಾನ್ ಮಿಠಾದೇನ, ದೇಹದ ಭಾವನೆಗಳನ್ನೆಲ್ಲ अड़सी हाकि. वरदान एक बल एक भरोसा के आधार पर मंजिल को समीप अनुभव करने वाले हिम्मतवान भव. ಒಂದೇ ಬಲ ಒಂದೇ ಭರವಸೆಯ ಆಧಾರದ ಮೇಲೆ ಗುರಿಯನ್ನ ಹತ್ರ ಅನುಭವ ಮಾಡುವಂಥವ್ರು, ಸಾಹಸ ಉಳ್ಳಂಥವ್ರು ಆಗಿರಿ. ಒಂದೇ ಬಲ ಒಂದೇ ಭರವಸೆ ಇಡುವಂಥವ್ರು, ಸಾಹಸ ಉಳ್ಳಂಥವ್ರು. ಊಂಚಿ ಮಂಜಿಲ್ ಪರ್ ಪਹੁಂಚನೆ ಸೆ ಪಹಲೆ ಆಂಧಿ ತೂಫಾನ್ ಲಗತೆ ಹಿ ಹೈ. ಉನ್ನತವಾದಂಥ ಗುರಿಯನ್ನು ತಲುಪಲಿಕ್ಕೋಸ್ಕರ ಮೊದಲು ನಿಮಗೆ ಏನಾಗುತ್ತೆ, ಬಿರುಗಾಳಿ ಬರುತ್ತೆ. ಸ್ಟೀಮರ್ ಕೋ ಪಾರ್ ಜಾನೆ ಕೆ ಲಿಯೆ ಬೀಜ ಭವರ್ ಸೆ ಕ್ರಾಸ್ ಕರ್ನಾ ಪಡ್ತಾ ಹೈ. ಸ್ಟ್ರೀಮರನ್ನು ಕ್ರಾಸ್ ಮಾಡ್ಕೊಳ್ಳೋಕ್ಕೋಸ್ಕರ ಏನು ಮಾಡಬೇಕಾಗತ್ತೆ, ಮಧ್ಯದಲ್ಲಿ ನುಗ್ಗಿಕೊಂಡು ಹೋಗಬೇಕಾಗುತ್ತಲ್ಲ ದೋಣಿ. ಇಸ್ಲಿಯೇ ಜಲ್ದಿ ಮೇ ಘಬರಾವೋ ನಹಿ. ಜಲ್ದಿನಲ್ಲಿ ಗಾಬರಿ ಆಗಬೇಡಿ. ತಕೋ ವ ರುಕೋ ನಹಿ, ನಿಲ್ಲಬೇಡಿ, ಸುಸ್ತು ಆಗಬೇಡ್ರಿ ಅಂತಾರೆ. ಸುಸ್ತಾಗಿ ನಿಂತ್ಕೋಬೇಡ್ರಿ, ಮುಂದೆ ಹೋಗ್ತಾ ಇರಿ. ಸಾಥಿ ಕೋ ಸಾಥ್ ರಖೋ, ಹರ್ ಮುಷ್ಕಿಲ್ ಸಹಜ ಹೋ ಜಾಯೇಗಾ. ಬಾಬಾವ್ರ ಜೊತೆ ಮಾಡ್ಕೊಳ್ಳಿ, ಪ್ರತಿ ಕಷ್ಟನೂ ಈಸಿ ಆಗೋಗುತ್ತೆ. ಹಿಮ್ಮತ್ವಾನ್ ಬನ್, ಬಾಬಾಕಿ ಮದದ್ಗೆ ಪಾತ್ರ ಬನ್ನುವ. ಸಾಹಸ ಇಟ್ಕೊಂಡು ಬಾಬಾ ಅವರ ಸಹಯೋಗಕ್ಕೆ ಪಾತ್ರರಾಗಿ. ಏಕ್ ಬಲ್ ಏಕ್ ಭರೋಸಾ ಇಸ್ ಪಾಠ ಕೋ ಸದಾ ಪಕ್ಕಾ ರಖೋ ತೋ ಬೀಚ್ ಬವರ್ ಸೆ ಸಹಜ ನಿಕಲ್ ಜಾಯಂಗೆ. ಈ ಒಂದೇ ಒಂದು ಪಾಠನ ನೀವು ಪಕ್ಕ ಇಟ್ಕೊಳ್ಳಿ, ಆವಾಗ ನೀವೇನಾಗ್ತೀರಾ, ಸಹಜವಾಗಿ ನೀವು ದಾರಿಯನ್ನು ಕಾಣ್ತೀರಾ. ಮಂಜಿಲ್ ಸಮೀಪ್ ಅನುಭವ ಹೋಗ, ಗುರಿ ಅನ್ನೋದು ನಿಮಗೆ ಹತ್ತಿರ ಕಾಣುತ್ತೆ. स्लोगन विश्व कल्याणकारी वह है जो प्रकृति सहित हर आत्मा के प्रति शुभ भावना रखते हैं. ವಿಶ್ವ ಕಲ್ಯಾಣಕಾರಿಗಳು ಯಾರು ಅಂದರೆ ಪ್ರಕೃತಿ ಸಹಿತವಾಗಿ ಪ್ರತಿಯೊಂದು ಆತ್ಮದ ಪ್ರತಿ ಶುಭ ಭಾವನೆ ಇಟ್ಕೊಳ್ತಕ್ಕಂಥವ್ರೆ ಏನಾಗಿದ್ದಾರೆ, ವಿಶ್ವ ಕಲ್ಯಾಣಕಾರಿಗಳು ಆಗಿದ್ದಾರೆ. ಅಚ್ಚಾ, ಓಂ ಶಾಂತಿ. ಎಲ್ಲ ಮುರಳಿ ಕೇಳ್ತಾ ಇರೋರಿಗೆ ಗುಡ್ ಮಾರ್ನಿಂಗ್.